ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಇಲ್ಲೇನಾಗ್ತಾ ಇದೆ, ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಮುಚ್ಚಿಟ್ಟಿತ್ತ. ಮಹೇಶ್ ತಿಮರೋಡಿ ಗ್ಯಾಂಗ್ ಅಂತ ಕರಿತಿರೋ, ಗಿರೀಶ್ ಮಟ್ಟಣ್ಣನವರು ಗ್ಯಾಂಗ್ ಅಂತ ಕರಿತಿರೋ, ಅಥವಾ ಚಿನ್ನಯ್ಯನ ಗ್ಯಾಂಗ್ ಅಂತ ಕರಿತಿರೋ, ಏನೋ ಒಂದು ಹೆಸರು. ಕೆಲವರು ಬುರುಡೆ ಇಟ್ಕೊಂಡು ಓಡಾಡ್ತಾ ಇದ್ರು, ಬುರುಡೆ ಗ್ಯಾಂಗ್ ಅಂತ ಕೆಲವರು ಕರೀತಾರೆ. ಇರಲಿ, ಈ ಒಂದು ವಿಚಾರದಲ್ಲಿ ಈಗ ಆಗ್ತಿರ್ತಕ್ಕಂಥ ಬೆಳವಣಿಗೆ ಎಷ್ಟೊಂದು ಜನ ಎಷ್ಟೊಂದು ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ ಇವಾಗ ಅಂತ. ಮಹೇಶ್ ಶೆಟ್ಟಿ ತಿಮರೋಡಿ ತಲೆ ಮರೆಸ್ಕೊಂಡಿದ್ದಾರೆ ಸದ್ಯಕ್ಕೆ. ಕಾರಣ ಎಷ್ಟೊಂದು ಪ್ರಕರಣಗಳಿದೆ, ಒಂದು 32 ಕೇಸ್ ಇದೆ. ಇಂಥವರು ಗಡೀಪಾರಿಗೆ ಅರ್ಹರು ಅಂತೇಳಿ ರಾಯಚೂರಿನ ಮಾನ್ವಿಗೆ 1 ವರ್ಷಕ್ಕೆ ಗಡೀಪಾರು ಮಾಡಿರೋದು ಆ ಬೆಳ್ತಂಗಡಿ ಭಾಗದ AC ಸ್ಟೆಲ್ಲಾ ವರ್ಗೀಸ್. ತಿಮರೋಡಿ ಕ್ವಶನ್ ಇರಬಹುದು, ಅಲ್ಲರಿ ಇದೇ ಥರ ನನ್ನಷ್ಟೇ ಪ್ರಕರಣ ಹಾಕ್ಸ್ಕೊಂಡಿರ್ತಕ್ಕಂಥ ಇನ್ನೂ 36 ಜನ ಇದ್ದಾರೆ, ಅದರಲ್ಲಿ ನಾನೇ ನಂಬರ್ 1 ಕಾಣಿಸೋದ ನಿಮಗೆ ಅಂತ ತಿಮರೋಡಿ ಮೇ ಆಸ್ ದಟ್ ಕ್ವಶನ್ ಇನ್ ದ ನಿಯರ್ ಫ್ಯೂಚರ್. ಇರಲಿ, ನಮ್ಮ ಪ್ರಶ್ನೆ ಏನಿಲ್ಲಿ. ಇನ್ನೊಂದು ಕಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ 15 ವಿಡಿಯೋಗಳಿದೀಗ. ಒಂದು ಕಡೆ ಚಿನ್ನಯ್ಯ ತಿಮರೋಡಿ ಕೂತ್ಕೊಂಡು ಮಾತಾಡ್ತಿರೋದು, ಕಂತುಗಳಲ್ಲಿ ಈ ವಿಡಿಯೋಗಳು ಬರೋಕ್ಕೆ ಶುರುವಾಗಿದೆ. ವಾಟ್ಸ್ ದ ಇಂಟೆನ್ಷನ್? ಈಗ ಏನೇ ಹೇಳುವುದಿದ್ರೂ ನಾವು ಕೋರ್ಟಲ್ಲಿ ಹೇಳಬೇಕು. ನೀವು ಒಪ್ಪಿತ ಸತ್ಯ ಅಂತ ನೀವು ಭಾವಿಸಿರುವ ಸತ್ಯ, ನೀವು ನಂಬಿಕೊಂಡಿರ್ತಕ್ಕಂಥ ಸತ್ಯ, ನಿಮ್ಮ ಕಣ್ಣಾರೆ ನೀವು ಕಂಡಿದ್ರಿ ಅಂತ ಎಂದುಕೊಂಡಿರ್ತಕ್ಕಂಥ ಸತ್ಯ, ಅಥವಾ ನಿಮಗೆ ಯಾರೋ ಬಂದು ಹೇಳಿದಂಥ ನೀವು ಸತ್ಯ ಅಂತ ಅಂದ್ಕೊಂಡಿರ್ತಕ್ಕಂಥ ಸತ್ಯ, ಈ ವಿಚಾರ ಏನೇ ಇದ್ದರೂ ನಾವೆಲ್ಲರೂ ಒಪ್ಪಿರ್ತಕ್ಕಂಥ ವ್ಯವಸ್ಥೆ ಯಾವುದು? ನ್ಯಾಯಾಂಗ ವ್ಯವಸ್ಥೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಕ್ಷಿ ಕೊಟ್ಟು ಪ್ರೂವ್ ಮಾಡಿ ನಾವು ಯಾರು ಈ ಥರ ತಪ್ಪು ಮಾಡಿದೆ ಅಂತ ನಾವು ಭಾವಿಸ್ತಿರ್ತೀವೋ, ಅವ್ರ ವಿರುದ್ಧ ಆರೋಪ ಮಾಡ್ತಾ ಇರ್ತೀವೋ, ಅವ್ರನ್ನ ಒಳಗಡೆ ಕಳಿಸ್ಬೇಕು. ಇದಷ್ಟೇ ನಮ್ಮ ಮುಂದೆ ಇರ್ತಕ್ಕಂಥ ದಾರಿ. ಅಲ್ಲೆಲ್ಲೋ ಕ್ಲಿಕ್ ಆಗಲಿಲ್ಲ, ಇಲ್ಲೆಲ್ಲೋ ಸಿಗಲಿಲ್ಲ, ಇಲ್ಲೆಲ್ಲೋ ಏನೂ ಆಗ್ತಾ ಇಲ್ಲ ಅನ್ನೋ ಒಂದು ವಿಚಾರಗಳು ಬಂದಾಗ, ಈ ವಿಡಿಯೋಗಳು ಹಂತವಾಗಿ ಬರ್ತಾ ಹೋದಾಗ ಈ ವಿಡಿಯೋ ಕೊಡ್ತಿರ್ತಕ್ಕಂಥ ಸಂದೇಶ ಏನು? ಸೇಮ್ ಈ ತಿಮರೋಡಿ, ಚಿನ್ನಯ್ಯ ಅಥವಾ ಗಿರೀಶ್ ಮಟ್ಟಣ್ಣ, ಇನ್ಯಾರ್ಯಾರು ಇದ್ದಾರಲ್ಲ, ವಿಠಲಗೌಡ, ಇವರೆಲ್ಲ ಯಾರ್ಯಾರು ಇದ್ದಾರಲ್ಲ, ಏನೇನು ಮಾತಾಡ್ತಾ ಇದ್ದಾರೋ ಅದೇ ಆ ವಿಡಿಯೋಗಳಲ್ಲಿ ಬರ್ತಾ ಇದೆ. ಅಲ್ಲಿ ಹೂತಿದ್ರು, ಇಲ್ಲಿ ಹೂತಿದ್ರು ಬರ್ತಿದೆ. ನಾವು ಅಲ್ಲಗಳಿತಾ ಇದ್ದೀವಾ? ನೋ, ನಾವು ಯಾರೂ ಅಲ್ಲ. ಅದನ್ನು ಒಪ್ಕೊಳ್ಳೋಕ್ಕೂ ನಾವು ಯಾರೂ ಅಲ್ಲ, ಅಲ್ಲಗಳಿಯೋಕ್ಕೂ ನಾವು ಯಾರೂ ಅಲ್ಲ. ಇದು ನಮ್ಮೆಲ್ಲರೂ ನಾವು ಒಪ್ಕೊಂಡಿರೋದು ಯಾವ ವ್ಯವಸ್ಥೆ? ನ್ಯಾಯಾಂಗ ವ್ಯವಸ್ಥೆಯನ್ನು. ಅಲ್ಲಿ ನಾವು ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ನೋಡಿದ್ರೆ ಯಾವಾಗ ಈಗ ಮಟ್ಟಣ್ಣ ಒಂದು ದಿಕ್ಕಲ್ಲಿ, ಜಯಂತ್ ಒಂದು ದಿಕ್ಕಲ್ಲಿ, ತಿಮರೋಡಿ ಒಂದು ದಿಕ್ಕಲ್ಲಿ, ಚಿನ್ನಯ್ಯ ಒಂದು ದಿಕ್ಕಲ್ಲಿ, ಇವೆಲ್ಲರೂ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಡಿಯೋಗಳಂತೂ ಆಚೆ ಬರ್ತಾ. ಇದರ ಮಧ್ಯದಲ್ಲಿ ಇವರಿಗೆ ಹಣ ಕೊಡ್ತಾ ಇದ್ದದ್ದು ಯಾರ್ಯಾರು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಚಿನ್ನಯ್ಯನ ಅಕೌಂಟಿಗೆ 3.5 ಲಕ್ಷ ಹಣ ಇಲ್ಲಿಂದ ಬಂತು. 7 ತಲೆಬುರುಡೆಗಳು ಎಲ್ಲಿಂದ ಬಂದವು? ಅದರ ಹಿಂದೆ ಒಂದಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಲ್ಲರಿ ಆ ಬಂಗ್ಲಾಗುಡ್ಡ ಮುಖ್ಯ ರಸ್ತೆಯಿಂದ ತುಂಬ ದೂರದಲ್ಲೇನಿಲ್ಲ ಅದು. ಅರ್ಥಾತ್ ಆ 7 ಬುರುಡೆಗಳು ಎಲ್ಲಿ ಸಿಕ್ಕಿದ್ವೋ, ಆ ಸಿಕ್ಕಿದಂಥ ಜಾಗದಲ್ಲಿ ಒಬ್ಬ ಮನುಷ್ಯ ಅಕಸ್ಮಾತಾಗಿ ಆತ್ಮಹತ್ಯೆ ಆದರೂ ಮಾಡ್ಕೊಂಡಿರಲಿ, ಕೊಲೆ ಆದರೂ ಆಗಿರಲಿ, ಅಲ್ಲಿ ಹಾಗೆ ಸತ್ತೋಗಿರಲಿ, ಅಲ್ಲಿ ಏನೇ ಸತ್ತೋಗಿದ್ರೂ ಆ ವಾಸನೆಗೆ ರೋಡಲ್ಲಿ ಬರ್ತಕ್ಕಂಥ ಜನ ಓಡಾಡೋಕ್ಕಾಗಲ್ಲ, ಅಷ್ಟು ವಾಸನೆ ಬಂದುಬಿಡುತ್ತೆ. ಈ ಒಂದು ಪ್ರಶ್ನೆ ನಡುವೆ ಹೂತಿದ್ರಾ, ಅಲ್ಲಿ ಯಾರಾದರೂ ಬಂದು ಒಂದು ಬಾಡಿಯನ್ನು ಹೂತಿದ್ರಾ ಅಂತ ಬಂದರೆ ಹೂತಿರಲಿಲ್ಲ. ಮೇಲ್ಗಡೆನೇ ಅಲ್ಲಿ ಮೂಳೆಗಳು ಸಿಕ್ಕಿದ್ವು. ಒಂದು ID ಕಾರ್ಡು ಸಿಕ್ತು, ವಾಕಿಂಗ್ ಸ್ಟಿಕ್ಕು ಕೂಡ ಸಿಕ್ತು. ಅಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡ್ರಾ, ಅಲ್ಲಿ ಬಂದು ಸತ್ತು ಹೋದ್ರಾ, ಇನ್ನೆಲ್ಲೋ ಸತ್ತು ಹೋಗಿರ್ತಕ್ಕಂಥ ವ್ಯಕ್ತಿ ತಂದು ಇಲ್ಲಿ ಹಾಕಿದ್ದಾರಾ, ಅದ್ರ ಬಗ್ಗೆ ತನಿಖೆ ನಡೀಲಿ. ಹಾಗಾಗಿ ಈ ಕೇಸ್ ಯಾವ ಕಡೆ ಹೋಗ್ತಾ ಇದೆ ಇದೀಗ? ಸುಪ್ರೀಂ ಕೋರ್ಟ್ ಆದೇಶ, ಇಲ್ಲಿ ಬರಬೇಡ್ರಪ್ಪ ನೀವು, ಇಲ್ಲಿ ಯಾಕೆ ಬಂದಿದ್ದೀರಿ? ಅಲ್ಲಿ ಹೇಳ್ತಾರೆ ಒಂದು ಆದೇಶದಲ್ಲಿ, ಸುಪ್ರೀಂ ಕೋರ್ಟ್ ಆದೇಶ. ಇದೇ ಟೀಮು ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿದ್ರು. ಅವ್ರು ಅಪ್ರೋಚ್ ಮಾಡಬಾರ್ದಾಗಿತ್ತಾ? ಮಾಡಬಹುದು, ಅವ್ರಿಗೆಲ್ಲ ರೈಟ್ಸೂ ಇದೆ. ಅವರೇನೋ ಒಂದು ನಂಬ್ಕೊಂಬಿಟ್ಟಿದ್ದಾರಪ್ಪ ಸತ್ಯ, ಇಲ್ಲಿಂಥ ಒಂದು ದೊಡ್ಡವ್ರ ಕಡೆಯಿಂದ ಇಂಥದ್ದೇನೋ ನಡೀತಾ ಇದೆ, ಇಲ್ಲಿ ನಂಬ್ಕೊಂಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ತಪ್ರಾಕಿ ಹಾಕುತ್ತೆ ಇವ್ರಿಗೆ. ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್ ಇವ್ರಿಗೆ. ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಥರ ನಮಗೆ ಕಾಣಿಸ್ತಾ ಇಲ್ಲ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಇದು ಕಾಸಿನ ಆಸಕ್ತಿ ಅರ್ಜಿ ಅಂತ ಅನ್ನಿಸ್ತಾ ಇದೆ ನಮಗೆ, ಖಾಸಗಿ ಆಸಕ್ತಿ ಅರ್ಜಿ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಪಬ್ಲಿಕ್ ಅಲ್ಲ, ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಅನ್ನಿಸ್ತಾ ಇದೆ ನಮಗೆ. ಇದು ಪ್ರಚಾರದ ಆಸಕ್ತಿ ಅರ್ಜಿ ಅಂತ ಅನ್ನಿಸ್ತಿದೆ ಅಂಥೇಳಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿಬಿಡ್ತಾರೆ. ಅದಾದ ಮೇಲೆ ಎಲ್ರಿಗೂ ಇರೋ ದಾರಿ ಏನು? ಸುಪ್ರೀಂ ಕೋರ್ಟಲ್ಲಿ ಆ ಥರದ್ದೇನೋ ಡೈರೆಕ್ಟ್ ಅರ್ಜಿ ಹೋಗ್ಬಿಟ್ಟಿದ್ದೀವಿ, ಇದಾಗಾದರೆ ನೀವು ಬೇಸಿಕ್ಕಿಂದ ಬನ್ನಿರಿ ಅಂತ ಕರೆದಾಗ ಒಂದು ಸ್ಥಳೀಯ ಪೊಲೀಸ್ ಠಾಣೆ ಸಂಪರ್ಕ ಮಾಡಬೇಕು. ನನ್ನ ಮಾಹಿತಿ, ನನಗಿರೋ ನಾಲೆಡ್ಜ್ ಪ್ರಕಾರ ಇಲ್ಲವೇ, ಅಲ್ಲಿ ಯಾಕೋ ಒಪ್ತಾ ಇಲ್ಲ ಅಂದಾಗ SP ಕಾಂಟ್ಯಾಕ್ಟ್ ಮಾಡಬೇಕು ನಾವು. ಅಲ್ಲೂ ಆಗಿಲ್ವಾ, ಅಲ್ಲಿನ ಸ್ಥಳೀಯ ನ್ಯಾಯಾಲಯದಲ್ಲಿ ಬಂದು ಪ್ರೈವೇಟ್ ಕಂಪ್ಲೇಂಟ್ ನಾವು ಹಾಕಬೇಕು. ಇದು ಯಾವುದು ನಡೆದಿದೆ ಇಲ್ಲಿ, ಯಾವುದು ನಡೀತಾ ಇಲ್ಲ? ಹಠ ಇದೆಯಾ, ಜಿದ್ದಿದೆಯಾ, ಸತ್ಯ ಆಚೆ ತರಬೇಕು ಅನ್ನೋ ಒಂದು ಛಲ ಇದೆಯಾ, ಪಬ್ಲಿಸಿಟಿ ಸ್ಟಂಟ್ ಇದೆಯಾ ಇದರಲ್ಲಿ?
ಇಡೀ ವ್ಯವಸ್ಥೆಯನ್ನು ಅಣಕಿಸುವಂತಾಗ್ತಾ ಇದೆಯಾ ಅಥವಾ ವ್ಯವಸ್ಥೆ ವಿರುದ್ಧವಾಗಿ ಇವರು ದೊಡ್ಡ ಹೋರಾಟಗಾರರು ಅಂತ ಕನ್ಸಿಡರ್ ಮಾಡಬೇಕಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿಲೀಪ್ ಕುಮಾರ್ IAS ಅವರಿದ್ದಾರೆ, ಹೈಕೋರ್ಟ್ನ ವಕೀಲರು. ಸ್ವಾಗತ ದಿಲೀಪ್ ಕುಮಾರ್ ಅವರೇ ನಿಮಗೆ ಒಂದು ಡಿಬೇಟ್. ನಮಸ್ಕಾರ ಸರ್. ಕೇಶವ್ ಅವರಿದ್ದಾರೆ, ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು. ಸ್ವಾಗತ ನಿಮಗೆ ಕೇಶವ್ ಅವರೇ ಡಿಬೇಟ್ಗೆ. ಥ್ಯಾಂಕ್ ಯು. ಇನ್ನೊಂದು ಕಡೆ ಲೋಕೇಶ್ವರ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಲೋಕೇಶ್ವರ್ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನು ಇಲ್ಲಿ ದಿಲೀಪ್ ಅವ್ರು ಕೇಳಿಬಿಡ್ತೀನಿ. ದಿಲೀಪ್ ಅವರೇ, ಈಗ ಇಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಅಂಥೇಳಿ ಸುಪ್ರೀಂ ಕೋರ್ಟ್ ಲರ್ನ್ಡ್ ಕೌನ್ಸಿಲ್ ನೇತೃತ್ವದ ಈ ತಂಡಕ್ಕೆ ಅಥವಾ ಅವರಿಗೆ ಗೈಡ್ ಮಾಡಿದಂತಹ ಅಥವಾ ವಕಾಲತ್ತು ವಹಿಸಿದಂತಹ ಸೀನಿಯರ್ ವಕೀಲರ ತಂಡಕ್ಕೆ ಈ ಥರ ಹೇಳುತ್ತೆ, ನನಗೇನು ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಕಾಣಿಸ್ತಾ ಇಲ್ಲ, ಇದು ಹೋಗೋದಿರಿ ನೀವು ಬೇಸಿಕ್ಸಿಂದ ಬನ್ನಿ ಅಂತ. ಯಾರು PL ಹಾಕಿರೋದು ಅಂತ ಹೇಳ್ಬಿಟ್ಟು ಹಾಂ, ಈ ಚಿನ್ನೈನ್ ಟೀಮ್ ಕಡೆಯವರು. ಕರೆಕ್ಟ್. ಓಕೆ, ಅವ್ರಿಗೆ ಅದು ಹೇಳಿರೋದು. ನಮಗೆ ಇದು ಆ ಥರ ಅನಿಸ್ತಿಲ್ಲ, ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅಡಗಿದೆ ಅಂತ ನಮ್ಗೆ ಅನಿಸ್ತಾ ಇಲ್ಲ, ಪೈಸಾ ಇದರಲ್ಲಿ ಹಣದ ಆಸಕ್ತಿ ಇದೆ ಅಂತ ಕಾಣಿಸ್ತಿದೆ ನಮಗೆ, ಅಥವಾ ಪಬ್ಲಿಸಿಟಿ ಪ್ರಚಾರಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ ಅಂತ ಅನ್ನಿಸ್ತಾ ಇದೆ ನಮಗೆ. ಪಬ್ಲಿಸಿಟಿ ಹೇಳಿದ್ದಾರೆ, ಪೈಸಾ ಹೇಳಿದ್ದಾರೆ, ಮತ್ತು ಖಾಸಗಿ ಆಸಕ್ತಿ ಇದರಲ್ಲಿ ಯಾವುದು ಪಬ್ಲಿಕ್ ಆಸಕ್ತಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಸ್ ಇದು ಒಂದು ಮೇ ಸುಮಾರಿಗೆ ಆಗಿರ್ತಕ್ಕಂಥ ಘಟನೆ, ಇದು ಮೇ 5 ಸುಮಾರಿಗೆ ಆಗಿರ್ತಕ್ಕಂಥ ಒಂದು ಘಟನೆ ಇದು. ಇವಾಗ ನೋಡಿ, ಈ ರಾಜ್ಯ ಸರ್ಕಾರದ್ದು ಏನು ಫಸ್ಟ್ ದೂರು ಬಂತು, ಒಬ್ಬ ವ್ಯಕ್ತಿ ಚಿನ್ನಯ್ಯ ಅಂತ ಬಂದ, ಅವನು ಒಂದು ಹೇಳಿಕೆ ಕೊಟ್ಟ, ನಾನು ಇಷ್ಟು ಬೂಡೆನ ಇಲ್ಲಿ ಹೂತಾಕಿದ್ದೀನಿ ಅಂತ ಹೇಳ್ಬಿಟ್ಟು, ಅದ್ರ ಮೇಲೆ ಸರ್ಕಾರ ಸೀರಿಯಸ್ ಆಗಿ ತೊಗೊಂಡು ಅದ್ರ ಮೇಲೆ ಸುಮಾರು ಹಣ ಖರ್ಚು ಮಾಡ್ತು, ಆಮೇಲೆ ಸಿಕ್ಕಿದ್ದು 0. ಅದಾದಮೇಲೆ ನಿಮಗೆ ಏನಾಯಿತು ಅಂತ ಹೇಳ್ಬಿಟ್ಟು ಗೊತ್ತೇ ಇದೆ. ಸೊ ಯಾವಾಗ ಈ ಇನ್ವೆಸ್ಟಿಗೇಷನ್ನ ಸ್ಟಾಪ್ ಮಾಡೋಕ್ಕೆ ಸೂಚನೆಗಳು ಬಂತು, ಅಂದರೆ ರಾಜ್ಯ ಸರ್ಕಾರ ಏನು ತುಂಬ ಸೀರಿಯಸ್ ಆಗಿ ಹೋಗ್ತಾ ಇಲ್ಲ, ಈ ಒಂದು ಇನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ಅಷ್ಟೊಂದು ಅಗ್ರೆಸಿವ್ ಆಗಿಲ್ಲ, ಸೊ ನಾವೇನಾದ್ರು ಸುಪ್ರೀಂ ಕೋರ್ಟಿಂದ ಏನಾರು ಒಂದು ತರ್ಬೋದೇನೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿರ್ತಕ್ಕಂಥ ಇದೊಂದು ಪ್ಲ್ಯಾನು. ಸೊ ಅಲ್ಲಿ ಏನಿದೆ ಉದ್ದೇಶ, ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಪ್ರೆಷರ್ ಕೊಡಲಿಕ್ಕೆ. ಓಕೆ, ನಾನು ಸುಪ್ರೀಂ ಕೋರ್ಟಿಂದ ಇವರಿಗೆ ರಾಜ್ಯ ಸರ್ಕಾರಕ್ಕೆ ಹೇಳಿಸಿದ್ರೆ ಇವರು ಇನ್ನಷ್ಟು ಸೀರಿಯಸ್ ಆಗಿ ತಗೊಂಡು ಇಡೀ ಗುಡ್ಡನೇ ಆಗಿಬೋದೇನೋ ಅಂತ ಹೇಳ್ಬಿಟ್ಟು. ಸೊ ಆ ಮಾಡಿದಂಥ ಪ್ರಯತ್ನಕ್ಕೆ ಮಾನ್ಯ ಸುಪ್ರೀಂ ಕೋರ್ಟು ಸರಿಯಾಗಿ ಚೀಮಾರಿ ಹಾಕಿದೆ. ನೀವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದರೆ ಏನು? ಒಂದು ಗುಂಪು, ಒಂದು ಸಂಸ್ಥೆ ಅಥವಾ ಹಲವಾರು ವ್ಯಕ್ತಿಗಳು ಯಾವುದಾದ್ರು ಒಂದು ಸಮಾಜದ ಒಳ್ಳೆಯ ಉದ್ದೇಶಕ್ಕೋಸ್ಕರ ಒಂದು ಸಂವಿಧಾನಾತ್ಮಕ ಹಕ್ಕನ್ನು ಕಡೆಗಣಿಸಿದಲ್ಲಿ ಅಂಥ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ನಮಗೊಂದು ಆದೇಶ ಕೊಡಿ, ಈ ರೀತಿ ಆಗ್ತಾ ಇದೆ, ಅನ್ಯಾಯ ಆಗ್ತಾಯಿದೆ ಒಂದು ಸಮಾಜಕ್ಕೆ ಅಂತ ಹೇಳ್ಬಿಟ್ಟು, ಅಥವಾ ಸರ್ಕಾರದ ಜನಗಳ ದುಡ್ಡು ತೆರಿಗೆ ಪೋಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವೊಂದು ರಿಟ್ ಪಿಟಿಷನ್ ಹಾಕೋದಕ್ಕೆ ನಾವು PIL ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ರಿಟ್ ಪಿಟಿಷನ್ಲಿ ಅದು ಕ್ಲಾಸಿಫಿಕೇಶನ್ PIL ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಬುಡೆ ತೆಗೆಯೋ ವಿಚಾರದಲ್ಲಿ ಸಮಾಜದ ಉದ್ದೇಶ ಏನಿದೆ? ಯಾರಾದರೂ ಸಮಾಜದವ್ರು ಕೇಳ್ಕೊಂಡು ಹೋಗಿದ್ದಾರೆ, ಇದು ಬುಡೆ ತೆಗೆದ್ಬಿಟ್ಟು ಹುಡುಕಿ ಅಂತ ಹೇಳ್ಬಿಟ್ಟು, ಇಲ್ಲ 100 ಜನ ಬಂದ್ಬಿಟ್ಟು ನಮ್ಮ ಮನೆಯವರು ಕಾಣಿಸ್ತಲ್ಲ, ಇಲ್ಲಿ ಧರ್ಮಸ್ಥಳ ಬಂದಾಗ ಕಾಣೆಯಾಗಿದ್ದಾರೆ, ಏನಾಗಿದೆ ನಾನು ಇಲ್ಲಿ ಸಾರ್ವಜನಿಕರನ್ನ ಕೊಲ್ಲಲಾಗುತ್ತಿದೆ, ಮಹಿಳೆಯರನ್ನ ಕೊಲ್ಲಲಾಗುತ್ತಿದೆ, ಈಗ ಆ ಸಾರ್ವಜನಿಕರ ಆಸಕ್ತಿ ಮೇಲೆ ನಾನು ಹೋಗಿದ್ದೀನಿ ಅಂತ ಯಾಕಿರಬಾರ್ದು? ಅಂದ್ರೆ ಸಂಶಯದ ಎಡೆ ಮೇಲೆ ನೀವು ಆದೇಶ ಕೊಡ್ಲಿಕ್ಕೆ ಯಾವುದೇ ಕೋರ್ಟಲ್ಲಿ ಮಾನ್ಯತೆ ಇಲ್ಲ. ಓಕೆ, ನನಗೆ ಸಂಶಯ ಇದೆ, ನೀನು ಮಾಡು ಅಂತ ಹೇಳಕ್ಕಾಗಲ್ಲ. ನೀನು ಡೆಫಿನೆಟ್ ಆಗಿ ದೂರು ಕೊಡು, ಅಗದ್ರೆ ನಂಗೆ ಸಿಗುತ್ತೆ ಅಂತ. ಅಗದ್ರೆ ಸಿಗುತ್ತೆ ಅಂತಲ್ಲ, ಫಸ್ಟ್ ಹೇಳು ಯಾರು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು, ಯಾರು ಸತ್ರು ಅಂತ ಹೇಳಿ ನೀನು ಹೇಳು. ನೀನು ಯಾವಾಗ ನೋಡಿದ್ದೆ ಅಂತ ಹೇಳ್ಬಿಟ್ಟು, ಯಾರ್ಯಾರು ಸತ್ರು ಸ್ವಾಮಿ ನಾನೇ ಹೂತಿದ್ದಲ್ಲಿ. ಸೊ ಆಗ ಹೇಳಕ್ಕಾಗಲ್ಲ. ಅವನು ನಾನು ಇಷ್ಟು ಹೂತಿದ್ದೆ ಅಂತ ಹೇಳಿ, ಇವಾಗ ಒಂದು ನೀವು ಉದಾಹರಣೆ ನೋಡಿದ್ರಲ್ಲ, ಅವ್ನು ನಾನು ಹೂತಿದ್ದೆ ಅಂತ ಎಲ್ಲ ಕಡೆ ತೆಗೆದುಕೊಟ್ಟು JCB ಕೆಲಸ ಮಾಡಿ ವಾಪಸ್ ಬಂದಿದ್ದು ನೋಡಿದ್ವಲ್ಲ. ಸೊ ಇವಾಗ ಕನ್ಫ್ಯೂಸ್ ಮಾಡಿದ್ದಾನೆ. ಬಂಗ್ಲಾಗುಡ್ಡಲ್ಲಿ ಸಿಕ್ಕಿದ್ದು 7 ಬುರುಡೆಗಳು, ಮೂಳೆಗಳು, 7 ಜನ. ಸರ್ ಅಂದರೆ ಇವಾಗ ಭೂಮಿ ಮೇಲೆ ಹುಟ್ಟಿದವರೆಲ್ಲ ಭೂಮಿ ಮೇಲೆ ತಾನೇ ಸಾಯೋದು, ಸ್ಮಶಾನದಲ್ಲಿ ತಾನೇ ಊಟಾಕೋದು. ಈಗ ಸ್ಮಶಾನ ಇಲ್ಲ ಅಂತಾರೆ ಜನಗಳೆಲ್ಲ ಎಲ್ಲಿ ಊತಾಕ್ತಾರೆ? ಏನ್ ಭೂಮಿ ಒಳಗಡೆ ಯಾರ್ದು ಸಿಗದೇ ಇಲ್ವಾ ಅಸ್ಥಿ ಪಂಜರ? ಅಥವಾ ಸಿಗ್ತಾವ್ದೆಲ್ಲ ಇವನೇ ಊತಾಕಿರೋದ? ಓಕೆ. ಸೊ ಇವಾಗ ಕನ್ಫೆಷನ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾನೆ ಅದು ಪೂರ್ತಿ ಇವಾಗ ಉಲ್ಟಾ ಹೊಡಿತ್ತು. ಓಕೆ, ಈ ಉಲ್ಟಾ ಹೊಡೆದಿರೋ ಕನ್ಫೆಷನ್ ಸ್ಟೇಟ್ಮೆಂಟ್ಗೂ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶಕ್ಕೂ ತುಂಬ ಚೆನ್ನಾಗಿ ಟ್ಯಾಲಿ ಆಗುತ್ತೆ. ಫೈನ್. ಇದೀಗ ನಾನು ಕೇಶವ್ ಅವ್ರನ್ನ ಮಾತಾಡ್ಸ್ಬಿಡ್ತೀನಿ. ಕೇಶವ್ ಅವರೇ, ಒಂದು ಕಡೆ ಮಹೇಶ್ ಶೆಟ್ಟಿ, ತಿಮರೋಡಿ, ಗಡೀಪಾರು, ಮಟ್ಟಣ್ಣ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಹೋರಾಟದ ಹಾದಿಲಿ ಇರಬಹುದು, ಜಯಂತ್ ಟಿ ಕರೆದಾಗ ವಿಚಾರಣೆಗೆ ಬರ್ತಿರೋದು ಹೌದು. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ವಿಠಲಗೌಡ ಏಕಾಏಕಿ ಪ್ರತ್ಯಕ್ಷ ಆಗಿ ಅಲ್ಲಿದೆ ಇಲ್ಲಿದೆ ಅಂತ ಹೇಳಿದಾಗ ಒಂದು 7
ಅಸ್ಥಿಪಂಜರವೋ ಮೂಳೆಗಳೋ 7 ಮನುಷ್ಯರಿಗೆ ಸಂಬಂಧಪಟ್ಟದ್ದು ಸಿಕ್ಕಿದ್ದು ಹೌದು. ಒಬ್ಬರು ಕಾಣೆಯಾಗಿದ್ದರು ಅಯ್ಯಪ್ಪ ಅಂಥೇಳಿ, ಅವ್ರದ್ದು ಐಡೆಂಟಿ ಕಾರ್ಡ್ ಸಿಕ್ಕಿದೆ, ಮಗ ಜೀವನ್ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರಬಹುದು. ಸೊ ಈ ಕೇಸಲ್ಲಿ ಈಗ ಬರ್ತಿರೋದು ಏನು ಅಂದರೆ, ಪ್ರತಿದಿನ ಒಂದೊಂದು ವಿಡಿಯೋ ಬರ್ತಿದ್ದೆ ಕೇಶವ್ ಅವರ. ಪ್ರತಿದಿನ ಒಂದೇ ಕಡೆ ಕೂತಿದ್ದಾರೆ ಇಬ್ಬರು, ಚೇರ್ ಪೊಸಿಷನ್ ಕೂಡ ಚೇಂಜ್ ಆಗಿಲ್ಲ, ಚೇರಿನ ಪೊಸಿಷನ್ ಕೂಡ ಚೇಂಜ್ ಆಗಿಲ್ಲ. ಒಂದು ಕಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ, ಮತ್ತೊಂದು ಕಡೆ ಚಿನ್ನಯ್ಯ. ಅವರು ಮಾತಾಡಿರೋದು ಅಲ್ಲಿ ಆ ತಿರುವಿನಲ್ಲಿ, ಆ ಹಳ್ಳದ ಪಕ್ಕ, ಸೇತುವೆ ಕಳಿಯಲ್ಲಿ, ಸೇತುವೆ ಭಾಗದಲ್ಲಿ ನೇತು ಹಾಕಿದಂತೆ ನಾನೇ ಹೂತು ಹಾಕಿದೆ, 12-14 ವರ್ಷದ ಹುಡುಗಿ, ಆ ಇನ್ಯಾವುದೋ ರಸ್ತೆಯಲ್ಲಿ, ತೋಟದಲ್ಲಿ, ಇನ್ಯಾವುದೋ ಸ್ವಾಮೀಜಿಯಲ್ಲಿ ಜಮೀನು ತೊಗೊಂಡಿದ್ರು ಅವರ ಜಾಗದಲ್ಲಿ, ಇದೆಲ್ಲ ಮಾತುಕತೆ ಬರ್ತಿದೆಯಲ್ಲ, ಏನು ಸೂಚಿಸ್ತಾ ಇದೆ ಕೇಶವ್ ಅವರೇ ನಿಮ್ಮ ಪ್ರಕಾರ ಇದು? ನೋಡಿ, ಇದು ನೀವು ಪ್ರಾರಂಭದಲ್ಲಿ ಹೇಳಿದ್ರಲ್ಲ ಬುರುಡೆ ಗ್ಯಾಂಗ್ ಅಂತೇಳಿ, ಆ ಬುರುಡೆ ಅಂತ ಹೇಳಿದ್ರೆ ನೀವು ಇದನ್ನು ಬಿ ಗ್ಯಾಂಗ್ ಅಂತೇಳಿ ಕರೀರಿ. ಅದಕ್ಕೆ ಬಿಗೆ ಬಹಳ ಅರ್ಥ ಇದೆ ಇಲ್ಲಿ. ಬ್ಲಾಕ್ ಮೇಲ್ ಗ್ಯಾಂಗ್ ಇರ್ಬೋದು, ಅಥವಾ ಬೋಲ್ಡ್ ಗ್ಯಾಂಗ್ ಇರ್ಬೋದು, ಅಥವಾ ಏನು ಎಲ್ಲವನ್ನು ಬಿ ಅನ್ನು ಏನೆಲ್ಲ ಅದಕ್ಕೆ ಕನೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ ನಾವು ಕನೆಕ್ಟ್ ಮಾಡಬಹುದು. ಈ ವ್ಯಕ್ತಿ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ಒಬ್ರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು, ಅವರು ಇವರನ್ನು ಕಾರ್ನಲ್ಲೇ ಕರ್ಕೊಂಡು ಹೋಗಿದ್ದಾರೆ, ಇವರನ್ನ ಅಲ್ಲೇ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ. ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ತೀರ್ಮಾನ ಬಂತೋ, ಏನೋ ಆರ್ಟಿಕಲ್ 32 ಅಡಿಯಲ್ಲಿ ಏನ್ ರಿಟ್ ಪಿಟಿಷನ್ ಹಾಕಿದ್ರು, ಅದು ಇವತ್ತು ತಾವು ಹೇಳಿದಾಗೆ ಅದರಲ್ಲಿ ಸತ್ಯಾಂಶ ಏನು ಅಂತೇಳಿ ಇದರಲ್ಲಿ ರಿಟ್ ಪಿಟಿಷನ್ ಹೇಳಿದೆ. ಆದ್ರೆ ಅದನ್ನು ಹೈಡ್ ಮಾಡಿ, ಅದನ್ನು ಏನೋ ಒಂದು ಅದನ್ನು ತರದೆ ಇಲ್ಲಿ ಅವರು ಪ್ರಥಮವಾಗಿ ಒಂದು ಪ್ರೆಸ್ ರಿಲೀಸ್ ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಪ್ರಕಾರ ನಾವು ಇದನ್ನು ಹೇಳ್ತಿದ್ದೇವೆ, ಸುಪ್ರೀಂ ಕೋರ್ಟ್ ಬುರುಡೆ ತಂದು ಕೊಡಿ ಅಂತ ಹೇಳಿದೆ, ಆ ಬುರುಡೆಯನ್ನು ಹೋಗಿ SP ಅವರಿಗೆ ಕೊಡಿ ಅಥವಾ ಕರ್ನಾಟಕ ಸರ್ಕಾರಕ್ಕೆ ಕೊಡಿ ಅಂತ ಹೇಳುವಂತ ಒಂದು ಪ್ರೆಸ್ ರಿಲೀಸ್ ಅನ್ನು ಮಾಡಿ, ನಾವು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಬಹಳ ಷಡ್ಯಂತ್ರಗಳಿದ್ರೆ ಹಿಂದೆ ಇದೆ, ಎಲ್ಲವೂ ಏನು ಹಿಡನ್ ಅಜೆಂಡಾ ಇವ್ರದ್ದು. ಸುಪ್ರೀಂ ಕೋರ್ಟ್ ನ ಏನು ಆ ಆರ್ಡರ್ ಇದೆಯೋ ಅದನ್ನೇ ಇವರು ಇವತ್ತು ಹೈಕ್ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ನಾವು ಯಾವ ಮಟ್ಟಕ್ಕೆ ಇದನ್ನು ತಂದಿದ್ದೇವೆ, ಏನಾಗಿದೆ, ಸಡನ್ ಆಗಿ ಸಹಜವಾಗಿ ಆ ಲೆಟರ್ ನೋಡುವಾಗ ನಮಗೂ ಒಂದು ತರ ಭಯ ನಿರ್ಮಾಣ ಆಯ್ತು. ಇಲ್ಲಿ ಒಂದು 7-8 ಜನ ವಕೀಲರುಗಳು ಬರುದು, 7-8 ಜನ SP ಗಳ ಆಫೀಸ್ಗೆ ಬರೋ, ಒಂದು ದಿನ SP ಅವರು ಇರುದಿಲ್ಲ, ಮಾರನೇ ದಿನ ಪುನಃ ಅವನನ್ನು ಕರ್ಕೊಂಡು ಬರುದು. ಬಹಳ ಚೆನ್ನಾಗಿ ಹೇಳಿದ್ದಾರೆ, ನಾವು ಸಾಕ್ಷಿ ಅವರಿಗೆ ಪ್ರೊಟೆಕ್ಷನ್ ಕೊಟ್ರೆ ಇವರನ್ನು ತರ್ತೇವೆ ಅಂತ ಹೇಳಿದಾಗ SP ಅವರು ನೇರವಾಗಿ ಹೋಗಿ ಠಾಣೆಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು, ಬೆಳ್ತಂಗಡಿಗೆ ಬಂದ್ರು, ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋದ್ರು. ಎಲ್ಲಾ ಕಡೆ ವಕೀಲರುಗಳು ಇರ್ತಾರೆ. ಹಾಗಾದ್ರೆ ಇವರಿಗೆ ಇದು ಗೊತ್ತಿರ್ಲಿಲ್ವಾ? ಆಗ ಇದು ಮಾಡ್ತಿರೋದು ಇದು ಸುಳ್ಳು ಸತ್ಯವ ಅಂತ ಹೇಳುವಂತದ್ದು ಇವ್ರಿಗೆ ಗೊತ್ತಿತ್ತು. ಆಮೇಲೆ ತಾವೀಗ ಹೇಳಿದಾಗೆ ಈ ಗ್ಯಾಂಗಿನವರು ಏನೆಲ್ಲ ಇದ್ದಾರೆ, ಈಗ ಜಯಂತ್ ಅವ್ರು ಇರ್ಬೋದು, ವಿಠಲ್ ಅವರು ಇರ್ಬೋದು, ಮಟ್ಟನ್ ಅವರು ಇರ್ಬೋದು, ಇವರೆಲ್ಲ ಬಹಳ ಸ್ಟೋರಿ ಬಿಲ್ಡಪ್ ಮಾಡಿದ್ದಾರೆ. ಬಹುಶಃ ಅವರಿಗೆ ಇದು ಇಲ್ಲವರೆಗೆ ಹೋಗ್ತದೆ ಅಂತ ಹೇಳುವಂತದ್ದು ಕಲ್ಪನೆ ಕೂಡ ಇರ್ಲಿಲ್ವೋ ಏನೋ. ಇವತ್ತು ನಾವು ಸಿಕ್ಕಿ ಬೀಳ್ತೇವೆ, ಏನು ಸುಮ್ಮನೆ ಪಿಕ್ಚರ್ ನಲ್ಲಿ ಬಂದು ಒಂದು ಬುರುಡೆ ಸಿಕ್ಕಿದ ಕೂಡಲೇ ಅದನ್ನು ತೆಗೆದಿಟ್ಟ ಕೂಡಲೇ ಇವತ್ತು ಹೈಕೋರ್ಟ್ ಒಪ್ಪಿಕೊಳ್ತದೆ ಅಥವಾ ಸುಪ್ರೀಂ ಕೋರ್ಟ್ ಒಪ್ಪಿಕೊಳ್ತದೆ, ಯಾವುದೇ ರೀತಿಯ ಪನಿಷ್ಮೆಂಟ್ ನಮಗಿಲ್ಲ, ಅದು ಅದನ್ನು ನೇರವಾಗಿ ಅವರು ಒಪ್ಪಿಕೊಳ್ತಾರೆ ಅಂತ ಹೇಳುವಂತ ತಲೆಯಲ್ಲಿ ಇತ್ತೋ ಏನೋ. ಅದ್ರ ಎಡೆಯಲ್ಲಿ ತಾವೊಂದು ಹೇಳಿದ್ರಿ, ಈಗ ಒಬ್ಬರ ಬಾಡಿ ಐಡೆಂಟಿಫೈ ಆಯ್ತು ಅಂತ ಹೇಳಿ. ಮೊನ್ನೆ ಸಿಕ್ಕಿದಂತ 7 ಬಾಡಿಯಲ್ಲಿ ಇನ್ನೊಬ್ಬರ ಬಾಡಿ ಇವತ್ತು ಐಡೆಂಟಿಫೈ ಆಗಿದೆ ಸರ್. ಓಕೆ, ಅದು ಮೋಸ್ಟ್ಲಿ ತುಮಕೂರು ಜಿಲ್ಲೆಯವ್ರದ್ದು ಒಬ್ಬರದ್ದು ಅಂತ ಹೇಳುವಂತದ್ದು ಇವತ್ತು ಬರ್ತಾ ಇದೆ. ಈಗ ಬಹುಶಃ ಎಲ್ಲ ಗಂಡಸರದ್ದೇ. ಇವ್ರು ಏನು ಹೇಳಿದ್ರು, ಅತ್ಯಾಚಾರ ಮಾಡಿದರೆ ಹುಡುಗಿಯರು 15 ವರ್ಷ 16 ವರ್ಷ ಅಂತ ಹೇಳಿ. ಬಟ್ ಎಲ್ಲವನ್ನು ಬುರುಡೆ ಬಿಟ್ಟುಕೊಂಡೇ ಬಂದದ್ದು. ಅದಕ್ಕೆ ಈ ವಕೀಲರುಗಳು ಸಹಕಾರ ಕೊಟ್ಟಿದ್ದಾರೋ ಅಥವಾ ವಕೀಲರುಗಳಿಗೆ ಗೊತ್ತಿಲ್ಲದೆ ಮಾಡಿದಾರೋ ಗೊತ್ತಿಲ್ಲ. ಬಟ್ ಎಲ್ಲವೂ ಇದು ಶಿಕ್ಷಾರ್ಹ ಅಪರಾಧಗಳೇ, ಅವರಿಗೆ ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗ್ಲೇಬೇಕು ಸರ್. ಫೈನ್ ಫೈನ್ ಲೋಕೇಶ್ವರ್ ಸರ್, ನನ್ನ ಬಳಿಯಲ್ಲಿ ಸುಪ್ರೀಂ ಕೋರ್ಟ್ನ ಆರ್ಡರ್ ಇದೆ ಸರ್. ಅಂದರೆ ಇವರು ಸ್ಟ್ರೈಟ್ ಅವೇ ರಾಜ್ಯ ಮಟ್ಟದ, ಸ್ಥಳೀಯ ನ್ಯಾಯಾಲಯ ಮಟ್ಟದ, ಸ್ಥಳೀಯ ಪೊಲೀಸ್ ಠಾಣೆಯ ಮಟ್ಟದ ಯಾವುದನ್ನು ನಂಬದೆ ಅಥವಾ ಇವುಗಳ ಮೇಲೆ ಪ್ರಭಾವಿಗಳ ಪ್ರಭಾವ ಇರಬಹುದು ಎನ್ನುವ ಶಂಕೆಯ ಆಧಾರದ ಮೇರೆಗೆ ಸ್ಟ್ರೈಟ್ ಅವೇ ದೇ ಮೈಟ್ ಹ್ಯಾವ್ ವೆಂಟ್ ಟು ಸುಪ್ರೀಂ ಕೋರ್ಟ್. ಆ ಆರ್ಡ್ರಲ್ಲಿ ಹೇಳ್ತಾ ಇದೆ, ಅದು ತುಂಬ ಸ್ಪಷ್ಟವಾಗಿದೆ ಇಲ್ಲಿ. Learned counsel Sri KV Dhananjay appearing for the petitioner submitted that the petitioner has not filed any first information report nor has he taken any step with regard to the relief sought for by the petitioner herein. ಇಲ್ಲೇನಾಗಿದೆ, ಯಾವುದರಿಂದ ಶುರುವಾಗಬೇಕಾಗಿತ್ತು ಅಲ್ಲಿಂದ ಇದು ಶುರು ಮಾಡಿಲ್ಲ ಅನ್ನೋ ಒಂದು ಅಬ್ಸರ್ವೇಷನ್. FIR ಇಂದ ಶುರು ಆಗಬೇಕಪ್ಪ ಒಂದು ಪೊಲೀಸ್ ಠಾಣೆ. ಆಯಿತು, ಪೊಲೀಸರು ಏನೋ ಶಾಮೀಲಾಗ್ಬಿಟ್ಟಿದ್ದಾರೆ, ಒಪ್ತಿಲ್ಲ, ಅವ್ರು ಪ್ರಭಾವ ಬಳಸ್ತಾರೆ, ಹೆದರಿಸ್ತಾರೆ, ಧಮಕಿ ಹಾಕ್ತಾರೆ, SP ಹೋಗ್ಬೋದು. ಆಯಿತು, ಸ್ಥಳೀಯ ಕೋರ್ಟ್, SP ಯಾಕೋ ಡೌಟ್ಫುಲ್ ಅಂದರೆ ಸ್ಥಳೀಯ ಕೋರ್ಟ್ ಇರ್ತವೆ, ಸ್ಥಳೀಯ ನ್ಯಾಯಾಲಯ ಇರುತ್ತೆ, ಅಲ್ಲಿ ಅಪ್ರೋಚ್ ಮಾಡಬಹುದಾಗಿತ್ತು ಎಲ್ಲ. ಬಟ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ತೀರಾ ಹೀನಾಮಾನವಾಗಿ ನನಗಿದು PIL ಅಂತ ಅನ್ನಿಸ್ತಾ ಇಲ್ಲ, ಈ PIL ಅಂತ ಹೇಳಿದ್ರೆ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ
ಅನಿಸ್ತಿದೆ ನನಗೆ. ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಆರ್ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರಿತಾ ಇದೆಯಲ್ಲ. ಸೊ ಈಗ ದಿಕ್ಕಾಪಾಲಾಗಿದೆಯಾ ಇವರ ಒಂದು ಹೋರಾಟ? ಈಗೇನು ಮಾಡಿದ್ರೆ ಇದೆಲ್ಲ ಮುಗೀತು, ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ. ಈ ವಿಡಿಯೋನ ಸ್ಟಾರ್ಟಿಂಗ್ ರಿಲೀಸ್ ಮಾಡಬೇಡಿ ಅಂತ ಯಾರೂ ಹೇಳಿರಲಿಲ್ಲ. ಇವರ ಮಾತುಕತೆ, ಇವರ ಆತ್ಮೀಯ ಮಾತುಕತೆ, ಆಪ್ತ ಮಾತುಕತೆ ಏನೇ ಇದ್ಕೊಳ್ಳಿ ಲೋಕೇಶ್ವರ್ ಸರ್, ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವು ಏನು ಈಗ ಅಲ್ಲಿ ಹೂತಿದ್ದೀನಿ ಇಲ್ಲಿ ಅದೇ ಕತೆ ತಾನೇ, ಅದನ್ನೇ ತಾನೇ ಚೆನ್ನೈ ಎಲ್ಲರ ಬಳಿ ಹೇಳಿದ್ದಿದ್ದು. ಏನೋ ಕೊಡಬೇಕಲ್ಲ, ಅದು ಅಷ್ಟು ಕಥೆಗಳಿಗೆ ಈಗ ಅದನ್ನೆಲ್ಲ ಅಲ್ಲೆಲ್ಲ ಆದಮೇಲೆ ಚಿನ್ನೈ ಒಳಗಡೆ ಹೋದ್ಮೇಲೆ ಆ ವಿಡಿಯೋ ಬಿಡುಗಡೆ ಔಚಿತ್ಯ ಏನು ಅಂತ ಪ್ರಶ್ನೆ ಬರಲ್ವಾ? ರಮಾಕಾಂತ್, ಈಗ ಸಾಮಾನ್ಯ ಜನರಲ್ಲೂ ಈ ತನಿಖೆಯ ವಿಚಾರ, ಈ ಒಂದು ಪ್ರಕರಣದ ವಿಚಾರ ಒಂದು ಸಾಮಾನ್ಯ ತಿಳುವಳಿಕೆ ಇರುವಂತ ವಿಚಾರವಾಗಿ ಹೋಗಿದೆ. ಅಂತದ್ರಲ್ಲಿ ನಾವು ಸೀನಿಯರ್ ಕೌನ್ಸಿಲ್ಸ್ ಮತ್ತೆ ಸುಪ್ರೀಂ ಕೋರ್ಟ್ ಅಂತ ಅವು ಎಷ್ಟು ಯೋಚನೆ ಮಾಡಿರ್ತವೆ ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಇಲ್ಲಿ ಒಂದು ಇದು ಆರ್ಡರ್ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಮೇ ತಿಂಗಳಲ್ಲಿ. ಫಸ್ಟ್ ಅಲ್ಲಿ ಮೇ ತಿಂಗಳಲ್ಲಿ ಹೋಗಿ ಅಪ್ರೋಚ್ ಮಾಡಿದ್ದಾರೆ. ಅಲ್ಲಿ ಈ ಕಥೆನ ಕೇಳಿದ ತಕ್ಷಣನೇ ಯಾರಿಗೂ ನೋಟಿಸ್ ಇಶ್ಯೂ ಮಾಡಿಲ್ಲ ಸುಪ್ರೀಂ ಕೋರ್ಟ್, ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡಿದೆ. ಇದು ಅಡ್ಮಿಟ್ ಆಗ್ಬಾರ್ದಿತ್ತು, ಇದು ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ಅಡ್ಮಿಷನ್ನೇ ಆಗ್ಬಾರ್ದಿತ್ತು. ನೀವು ಅಡ್ಮಿಷನ್ ಮಾಡಿರೋದೇ ತಪ್ಪು ಅಂತ ತೀರ್ಮಾನಕ್ಕೆ ಬಂದು ಸ್ಟೇಟ್ ಗವರ್ಮೆಂಟ್ಗಾಗ್ಲಿ ಇನ್ನೊಂದಕ್ಕಾಗ್ಲಿ ನೋಟಿಸ್ ಇಶ್ಯೂ ಮಾಡಿಲ್ಲ, ಅದು ಡೈರೆಕ್ಟ್ ರಿಜೆಕ್ಟ್ ಮಾಡಿದೆ ವಿತ್ ದೋಸ್ 4 ಕಾಮೆಂಟ್ಸ್. ಏನು, ಒಂದು ಪೈಸಾ ಲಿಟಿಗೇಷನ್, ಒಂದು ಪೊಲಿಟಿಕಲ್ ಲಿಟಿಗೇಷನ್, ಒಂದು ಪಬ್ಲಿಸಿಟಿ ಲಿಟಿಗೇಷನ್ ಅಂತ. ಇಟ್ ಈಸ್ ನಾಟ್ ಪಬ್ಲಿಕ್ ಇನ್ ಪ್ರೈವೇಟ್ ಲಿಟಿಗೇಷನ್ ಅಂತ. ಸೊ ಹಾಗಾಗಿ ಇವ್ರ ಅಭಿಪ್ರಾಯ ಏನ್ ಬಂದಿದೆ, ಅಡ್ವೊಕೇಟ್ಸ್ ಗಳು ಏನಲ್ಲಿ ಹೋಗಿದ್ರು, ಇದು ಸ್ಟೇಟ್ ಗವರ್ಮೆಂಟ್ ಗೆ ಮಾಹಿತಿನೇ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ನೋಟಿಸ್ ಇಶ್ಯೂ ಆಗಿಲ್ಲ ಇಲ್ಲಿಗೆ ಸ್ಟೇಟ್ಗೆ. ಕೋರ್ಟ್ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ಬಿಟ್ಟಿದೆ ಸುಪ್ರೀಂ ಕೋರ್ಟ್. ಇಲ್ದಿರ ಅದು ಅಡ್ಮಿಷನ್ ಆದಾಗ ನಾರ್ಮಲ್ ಏನಾಗುತ್ತೆ, ನೋಟಿಸ್ ಇಶ್ಯೂ ಆಗುತ್ತೆ ಎಲ್ಲಾರ್ಗು. ಆವಾಗ ಸ್ಟೇಟ್ ಎಜಿ ಏನಿದ್ದಾರೆ ಅಡ್ವೊಕೇಟ್ ಜನರಲ್, ಮತ್ತೆ ಅಲ್ಲಿ ಯಾರು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಸುಪ್ರೀಂ ಕೋರ್ಟ್ ಅಟೆಂಡ್ ಮಾಡ್ತಾರೆ, ಸ್ಟ್ಯಾಂಡಿಂಗ್ ಕೌನ್ಸಿಲ್ ಅಂತ ಒಂದಿರುತ್ತೆ ಇಂಡಿಯಾ, ಕರ್ನಾಟಕದ ಒಂದು ಸ್ಟ್ಯಾಂಡಿಂಗ್ ಕೌನ್ಸಿಲ್ ಅಲ್ಲಿ ಇರುತ್ತೆ. ಅವ್ರಿಗಾದ್ರೂ ನಾಲೆಡ್ಜ್ ಬರ್ಬೇಕಾಗಿತ್ತು. ಯಾರಿಗೂ ನೋಟಿಸ್ ಇಶ್ಯೂ ಆಗಿಲ್ಲದ್ರಿಂದ ಡೈರೆಕ್ಟ್ ಆಗಿ ರಿಜೆಕ್ಟ್ ಆಗಿರೋದ್ರಿಂದ ಅಡ್ಮಿಷನ್ ಆಗಿ ನೆಕ್ಸ್ಟ್ ಗೆ ಅದು ಇರಂಗಲ್ಲಿ ನೋಟಿಸ್ ಇಶ್ಯೂ ಮಾಡೋದು, ಅದೇನೋ ಆರ್ಡರ್ ಮಾಡ್ಬೇಕಾಗುತ್ತೆ ಏನಾರ ಆತರ ಪ್ರೈಮಾ ಫಸಿ ಕಂಡಾಗ. ಸುಪ್ರೀಂ ಕೋರ್ಟ್ಗೆ ಅಲ್ಲೇ ಗೊತ್ತಾಗ್ಬಿಟ್ಟು ಅದು ಅಲ್ಲೇ ರಿಜೆಕ್ಟ್ ಮಾಡಿದ್ರಿಂದ ಇವ್ರು ಅದ್ ಯಾರಿಗೂ ಗೊತ್ತಿಲ್ಲ ಅಂತ ಅದನ್ನ ಮುಚ್ಚಿಟ್ಕೊಂಡು ಇಲ್ಲಿ ಲೋಯರ್ ಕೋರ್ಟ್ಗೆ ಅಂದ್ರೆ SP ಬಂದು ಆಮೇಲೆ ಕೋರ್ಟ್ಗೆ ಅವನ್ನ 164 ಮಾಡಕ್ ಕರ್ಕೊಂಡು ಹೋಗಿ ಅಲ್ಲಿ ಮಾಡಿರೋದು ಒಂದು ವಿಚಾರ. ಜೊತೆಗೆ ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್, ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇವ್ರೇನು ಅವ್ನ್ಗೆ SIT ಗೆ ಅಪಿಯರ್ ಆಗಕ್ ಮೊದಲು ಅವ್ನ್ಗೆ ಮಾಸ್ಕ್ ಹಾಕಿದ್ದೆಲ್ಲ ಮಾಡೋದೈತಲ್ಲ, ಇದು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ತಗೊಂಡ್ರೆ ಒಂದು ಅಡ್ವಾಂಟೇಜ್. ಆ ಪ್ರೋಸೆಸ್ ಆಗಕ್ಕೆ ಮಿನಿಮಮ್ 1 ತಿಂಗಳು ಬೇಕಾಗುತ್ತೆ. 1 ತಿಂಗಳು ಬೇಕು. ಯಾಕೆಂದ್ರೆ ಆ ಕಮಿಟಿ ಇದೆ, ಡಿಸ್ಟ್ರಿಕ್ಟ್ ಜಡ್ಜು, SP ಮತ್ತು ಡಿಸ್ಟ್ರಿಕ್ಟ್ SPP ಏನಿದ್ದಾರೆ ಅವ್ರದೊಂದು ಕಮಿಟಿ ಇದೆ. ಈ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಒಂದು ಕಮಿಟಿ ಅಥಾರಿಟಿ ಅಂತ ಹೇಳಿ, ಅಲ್ಲಿ ಅವ್ರ ಅರ್ಜಿ ಕೊಡ್ಬೇಕಾಗುತ್ತೆ. ಆ ಅರ್ಜಿನ ಸೆಕ್ರೆಟರಿ ಯಾರಿದ್ದಾರೆ SP ಸೆಕ್ರೆಟರಿ, ಅವರು ಕನ್ಸರ್ನ್ ಸಬ್ ಡಿವಿಷನ್ DSP ಗೆ ಕಳಿಸ್ಕೊಡ್ತಾರೆ ರಿಪೋರ್ಟ್ ಕೊಡೋದಕ್ಕೆ. ಅವ್ರು ಅಲ್ಲಿ ರಿಪೋರ್ಟ್ ಅದ್ರ ಬಗ್ಗೆ ಆಗುವೋಗುಗಳು ಮತ್ತೆ ಅದರಿಂದ ಏನಾದ್ರು ತೊಂದರೆ ಆಗುತ್ತಾ, ಲಾ ಅಂಡ್ ಆರ್ಡರ್ ಸಿಚುವೇಶನ್ಸ್ ಮತ್ತೆ ಅವನು ಏನು ಇದೆಲ್ಲದನ್ನು ಕಲೆಕ್ಟ್ ಮಾಡಿ ರಿಪೋರ್ಟ್ ಕೊಡ್ಬೇಕು. ಆ ರಿಪೋರ್ಟ್ ಅನ್ನ ಈ ಕಮಿಟಿ ಮತ್ತೆ ಚೆಕ್ ಮಾಡಿ ವಿಟ್ನೆಸ್ ಪ್ರೊಟೆಕ್ಷನ್ ಸೆಲ್ ಅಂತ ಇದೆ DIG ಒಬ್ರು ನೇತೃತ್ವದಲ್ಲಿ, ಅವ್ರಿಗೆ ಕಳಿಸಿ ಅವ್ರು ಇವ್ನಿಗೆ ಮಾಸ್ಕ್ ಹಾಕ್ಬೇಕಾ, ಹೆಸರು ಚೇಂಜ್ ಮಾಡ್ಬೇಕಾ, ಇದೆಲ್ಲ ಡಿಸ್ಕಸ್ ಆಗಿ ಆಗುತ್ತೆ. ಇದಾಗಕ್ಕೆ 1-1.5 ತಿಂಗಳು ಬೇಕು. ಸರ್ಕಾರಕ್ಕೆ ಗೊತ್ತಿಲ್ದಲೆ ಇದಾಗಕ್ ಸಾಧ್ಯ ಇಲ್ಲ. ಅಧಿಕಾರಿಗಳೆಲ್ಲ ಇರ್ತಾರೆ, ಸರ್ಕಾರದ ಅಧಿಕಾರಿಗಳು ಎಲ್ಲ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗಿರೋ ವಿಚಾರ ಗೊತ್ತಿಲ್ದಲೆ ಅಂತ ಏನಿಲ್ಲ, ಇದು ಖಂಡಿತ ಗೊತ್ತಿದೆ. ಆದ್ರೆ ಗೊತ್ತಿಲ್ಲದಂಗೆ ಇದೆಲ್ಲ ಅದನ್ನು ಮಾಡ್ಕೊಂಡು ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಆ ತರದ ಅವಕಾಶ ಕೊಟ್ಟು, ಅದ್ರ ಜೊತೆಗೆ ಇವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಒಂದು ದೊಡ್ಡ ತಪ್ಪು ಈಗ್ಲೂ ಆಗಿರೋದು, ಅವನು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂತ ವ್ಯಕ್ತಿ. ಅವನು
ಇವತ್ತು ಅವನ ಹೇಳಿಕೆ, ಅವನ ಹೆಂಡತಿ ಹೇಳಿಕೆ ಎಲ್ಲ ನೋಡಿದಾಗ ಅವನು ಒಂದು ಪ್ರಲೋಭನೆಗೆ, ದುಡ್ಡಿಗಾಗಿ, ಕೊನೆಗೆ ಭಯದಲ್ಲಿ ಈ ಎಲ್ಲಾ ಒಂದು ಟೂಲ್ ಆಗಿ ಅವನು ನಡ್ಕೊಂಡಿರೋದು, ಮತ್ತೆ ಇವ್ರು ಎದುರ್ಸಕ್ಕೆ ಕೂಡಾಕಿರೋದು, ಹೊಡೆದಿರೋದು, ಇದೆಲ್ಲಾ ವಿಚಾರಗಳು ಈಗ ಆಲ್ರೆಡಿ SIT ಮುಂದೆ ಅವನು ಎಕ್ಸ್ಪ್ಲೈನ್ ಆಗಿರ್ಬೇಕಾದ್ರೆ ಅದ್ರಲ್ಲಿ ಅಟ್ರಾಸಿಟಿ ಸೆಕ್ಷನ್ ಸೇರ್ಕೋಬೇಕಾಯ್ತು ಇಷ್ಟೊತ್ತಿಗೆ. ಅದು ಅಟ್ರಾಸಿಟಿ ಇದು ಅದ್ರಲ್ಲಿ ಆಡ್ ಆಗ್ಬೇಕಿತ್ತು. ಯಾವುದೇ ಪರಿಶಿಷ್ಟ ವ್ಯಕ್ತಿನ ಪ್ರಲೋಭನೆಯಿಂದ ಮತ್ಯಾವ್ದೋ ಕಾರಣದಿಂದ ಯಾವ್ದಾದ್ರು ಕ್ರಿಮಿನಲ್ ಪ್ರಕರಣದಲ್ಲಿ ಇನ್ವಾಲ್ವ್ ಮಾಡಿಸಿದ್ರೆ ಯಾರು ಮಾಡಿಸಿರ್ತಾರೋ ಅವ್ರು ಅಪರಾಧಿ ಆಗ್ತಾರೆ ಅಟ್ರಾಸಿಟಿ ಆಕ್ಟ್ ಅಲ್ಲಿ. ಆ ಸೆಕ್ಷನ್ ಇಲ್ಲಿ ಅವ್ರನ್ನ ಮಾಡ್ಬೇಕಾಯ್ತು. ಯಾವಾಗ ಅವನು ಉಲ್ಟಾ ಆದ್ನೋ ಅವನ ಮೇಲೆ ಫೋರ್ಜರಿ ಕೇಸು ಅದೆಲ್ಲ ಪಿತೂರಿ ಕೇಸನ್ನ ರೆಡಿ ಮಾಡಿ ಅವನೇ ದಸ್ತಗಿರಿ ಮಾಡಿದ್ದಾರೆ. ಬಿಟ್ರೆ ಯಾರು ಮಾಡಿಸಿದ್ರು, ಅವ್ನ್ ಯಾರು ಕ್ರಿಮಿನಲ್ ಕೇಸ್ ಸಿಗಾಕಿದ್ರು ಅವ್ರನ್ನ ಇನ್ನೂ ಮುಟ್ಟಿಲ್ಲ. ಮಾತಾಡ್ತೀನಿ ಲೋಕೇಶ್ವರ್ ಸರ್, ಜನರಲಿ ಮಾತಾಡ್ತೀನಿ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯಿತು. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ದಿಲೀಪ್ ಕುಮಾರ್ ಅವರೇ, ಈಗ ಒಂದೊಂದು ರಾಜ್ಯಕ್ಕೆ ಕನ್ವಿನ್ಸ್ ಮಾಡುವ ನಿಟ್ಟಿನಲ್ಲಿ ಅದನ್ನು ಕೆಲವರು ಇದು ಹೋರಾಟ ಅಂತ ಕರೆಯಬಹುದು, ಪ್ರತಿಭಟನೆ ಅಂತ ಕರೆಯಬಹುದು, ಅನ್ಯಾಯದ ವಿರುದ್ಧವಾಗಿನ ನಮ್ಮ ಸಮರ ಅಂತ ಕೆಲವರು ಅದನ್ನು ಕರ್ಕೊಳ್ಳಿ. ಅವರು ಆ ಹೋರಾಟಗಾರರು, ಅವ್ರ ಪ್ರಕಾರ ಅದು ಹೋರಾಟ ಇರಲಿ. ಆದರೆ ಯಾವಾಗ ಅದು ನ್ಯಾಯಯುತ ಹೋರಾಟ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ ಕೋರ್ಟಲ್ಲಿ ಅದು ಪ್ರೂವ್ ಆದಾಗ, ಪಟ್ಟಭದ್ರ ಹಿತಾಸಕ್ತಿ, ಆ ಭಾಗದ ದೊಡ್ಡ ಶಕ್ತಿ, ಅವ್ರ ವಿರುದ್ಧ ಯಾರೂ ಮಾತಾಡೋಕ್ಕಾಗಲ್ಲ, ಎಲ್ಲರನ್ನೂ ತುಳಿದು ಹಾಕ್ಬಿಟ್ರು, ದಮನಿಸ್ಬಿಟ್ರು, ಮುಗಿಸ್ಬಿಟ್ರು, ಇದೆಲ್ಲ ಒಂದು ವಾದ ಇಟ್ಕೊಳ್ಳೋಣ ಒಂದು ಕಡೆ. ಇದಾದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಇವರ ವಾದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಸಿಕ್ಕಂತೆ ನನಗೆಲ್ಲ ಅನ್ನಿಸ್ತಿಲ್ಲ. ಸೊ ಆನಂತರದಲ್ಲಿ ವಿಚಾರ ಏನು ಬಂತು ಅಂದರೆ, ಸ್ಟ್ರೈಟ್ ಅವೇ ಬುರುಡೆಗಳು ರಸ್ತೆಗಳ ಮೇಲೆ ಓಡಾಡೋಕ್ಕೆ ಶುರುವಾದವು. ಚೀಲಗಳಲ್ಲಿ ಮೂಳೆಗಳೆಲ್ಲ ಸಮಾಧಿಯಿಂದ ಎದ್ದು ಬಂದವು. ಇದು ಯಾರೇ ಒಂದು ವ್ಯವಸ್ಥೆಯಲ್ಲಿ ಅಯ್ಯೋ ಬುರುಡೆ ಸಿಕ್ತಂತೆ, ಅಯ್ಯೋ ಮೂಳೆ ಸಿಕ್ತಂತೆ, ಏನೋ ನಡೆದಿರಬೇಕು, ಈ ಥರ ಸಾವಿರಾರು ಇದೆಯಂತೆ ಅಂತ ಬಂದಾಗ ಅದು ಉತ್ಪ್ರೇಕ್ಷೆ ಆದರೂ ಆಗಿರಲಿ ಅಥವಾ ವಾಸ್ತವ ಅಂತ ಅವರಾದರೂ ಭಾವಿಸಿದ್ದಿರಲಿ, ಅವ್ರ ಪ್ರಕಾರ ಹೋರಾಟ ಪ್ರತಿಭಟನೆ ಏನೇ ಇರಲಿ, ಅದಕ್ಕೆ ಒಂದು ಸರ್ಕಾರ ಕನ್ವಿನ್ಸ್ ಆಗಿ SIT ರಚನೆ ಮಾಡಿದ ಮೇಲೆ ಅಲ್ಲಿ ಒಂದೆರಡು ಕಡೆಯಲ್ಲಿ ಮೂಳೆ ಸಿಕ್ಕಿರಬಹುದು, ಅಲ್ಲಗಳಿಯಲ್ಲ. ಅಲ್ರಿ ಬಂಗ್ಲಾಗುಡ್ಡ ಮೇಲೆ 7 ಸಿಕ್ತಲ್ರಿ, ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣಲ್ವಾ? ವಾದ ಇದೆ ಇದು, ನಿಮ್ಮ ಕಣ್ಣಿಗೆ ಕಾಣಲ್ವಾ? ನೀವೇನು ಮಾತಾಡ್ತಾ ಇದ್ದೀರಿ? ಅಲ್ಲಿ ಸತ್ತವರಿಗೆ ನ್ಯಾಯ ಕೊಡ್ಸೋಕ್ಕೆ ಹೋರಾಟಗಾರರು ಅಂತ ಅವ್ರನ್ನ ಕರೀತಾ ಇದ್ದಾರೆ. ಏನೀಗ ಅಲ್ಲಿ 7 ಬಾಡಿಯ ಮೂಳೆಗಳು ಸಿಕ್ಕಾಗ ಒಂದು ಸರ್ಕಾರದ ಮುಂದೆ ಈ ಥರ ಬುರುಡೆಗಳೇ ರೋಡ್ ಮೇಲೆ ಚೀಲಗಳಲ್ಲಿ ಓಡಾಡಿದಾಗ ಒಂದು ಸರ್ಕಾರ SIT ಅಂತ ಕೊಟ್ಟುಬಿಡ್ತು. ಕೊಟ್ಟಾದ ಮೇಲೆ ಎಫೆಕ್ಟಿವ್ ಆಗಿರುವಂಥದ್ದು ಏನೂ ಸಿಗದೇ ಇರುವಂಥ ಹಂತದಲ್ಲೇ ಚಿನ್ನಯ್ಯ ಒಳಗಡೆ ಹೋಗಿರೋದು. ತಿಮರೋಡಿ ಮೇಲೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನಿತ್ತೋ ಏನಿಲ್ವೋ ನಮಗೆ ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡು ಕತೆ ಕೇಳ್ತಿರೋದು ಹೌದು, ಚಿನ್ನಯ್ಯನ ಕಥೆನ ತಿಮರೋಡಿ ಕೇಳ್ತಿರೋದು. ನಿಂದು ಬೇರೆ ಯಾವುದೋ ಒಂದು 32 ಕೇಸ್ ಇದೆಯಪ್ಪ, ನೀನು ಈ ಜಿಲ್ಲೆಯಲ್ಲಿರೋಕ್ಕೆ ನಾಲಾಯಕ್, ನೀನು ಗಡೀಪಾರ ಲಾಯಕು ಅಂತೇಳಿ ಸ್ಟೆಲ್ಲಾ ವರ್ಗೀಸು ಗಡೀಪಾರ ಮಾಡಿಬಿಟ್ಟಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರ, ಗಲಾಟೆ, ಹಳೆದ್ಯಾವು ಕೇಸ್ ಅಂಥೇಳಿ ತಿಮರೋಡಿ ಇಲ್ಲ. ಮಹೇಶ್ ಈಗ ಇನ್ನೊಂದು ಕಡೆ ಮಟ್ಟಣ್ಣನವರು ಒಬ್ಬಂಟಿ. ಈಗ ಇದರ ಮಧ್ಯೆ ರೈಸ್ ಆದ ಆಲ್ ಆಫ್ ಅ ಸಡನ್ ಸ್ಟಾರ್ಟಿಂಗಿಂದ ಇರದೆ ಎಂಡಲ್ ರೈಸ್ ಆಗಿ ವಿಠಲಗೌಡ ಈಗ ಮೂಳೆ ಕಥೆ. ವಿಠಲಗೌಡ ತೋರಿಸ್ತೀನಿ ಬನ್ನಿ, ಬಂಗ್ಲಾಗುಡ್ಡದಲ್ಲಿ ಇದೆ ಹೋಗಿ ಅಂದಾಗ ಮೂಳೆ ಸಿಕ್ಕಿದ್ದು ಹೌದು. ಮತ್ತು ಏನಿದು ಕೇಸ್ ಓವರಾಲ್ ಆಗಿ? ಸರ್, ನೀವು ಫಸ್ಟು ನ್ಯಾಯಕ್ಕಾಗಿ ಹೋರಾಟ ಅಂತ ಹೇಳಿದ್ರಿ. ಅಲ್ಲ, ಅದೆಲ್ಲವೂ ಇದೆ ಅದರಲ್ಲಿ. ಒಂದು ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ಬಿಟ್ಟು ಒಂದು ಎಲ್ಲ ಕಡೆ ಎದ್ದೇಳ್ತು. ಅದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಇವನ್ ಎಲ್ಲ ವರ್ಗದವರಿಂದ ಹಿಡಿದು ಎಲ್ಲ ಜಿಲ್ಲೆಯಿಂದ ಹಿಡಿದು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಅದಕ್ಕೂ ಕೂಡ ಎಲ್ಲರದ್ದು ಹೌದಪ್ಪ, ಒಂದು ಹುಡುಗಿಗೆ ಒಂದು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದ್ರ ಹೋರಾಟ ಸೂಕ್ತ ಅಂತ. ಆದರೆ ಜಸ್ಟಿಸ್ ಫಾರ್ ತಲೆಬುರುಡೆ ಅಂತ ಬಂದಿದಾರಲ್ಲ ಇವಾಗ, ಓಕೆ, ಆ ಜಸ್ಟಿಸ್ ಫಾರ್ ಸೌಜನ್ಯ ಮತ್ತು ಜಸ್ಟಿಸ್ ಫಾರ್ ತಲೆಬುರುಡೆ ಅದು ಡಿಫ್ರೆನ್ಸ್ ಇದೆ. ಓಕೆ, ಇವಾಗ ನಮ್ಮಲ್ಲಿ 1000 ಕೇಸ್ ಆಗ್ತಾ ಇದೆ. ನಾನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಕೋರ್ಟ್ನ ಮುಂದೆ ಇದೇ ತಲೆಬುರುಡೆ ತಗೊಂಡೋಗಿ ಜಸ್ಟಿಸ್ ಮುಂದೆ ತೋರಿಸಿದ್ದಿದ್ರೆ ಏನಾಗ್ತಿತ್ತು ಅಂತ ನನ್ನ ಮಾಡಿ. ಒಂದು ಸರ್ಕಾರ ಕನ್ವಿನ್ಸ್ ಮಾಡಿರಬಹುದು ಇವರು. ಸರ್, ಇವಾಗ ಕೋರ್ಟ್ ಮುಂದೆ ತಗೊಂಡೋಗಂಥ ಸಂದರ್ಭ ಬರಬೇಕು. ನೋಡಿ, ಯಾವುದೇ ಒಂದು ವಸ್ತುನ ಯಾವುದೇ ಅದ್ರ ಕೋರ್ಟ್ ಮುಂದೆ ತಗೊಂಡು ಹೋಗೋದಿಲ್ಲ. ಯಾಕಂದ್ರೆ ಅದು ಚಿತ್ರ ತಗೊಂಡು ಹೋಗ್ತಾರೆ ಅಥವಾ ಅದ್ರ ಮೇಲೆ ವಸ್ತು ಏನಿರುತ್ತೆ, ಫ್ಯಾಕ್ಟ್ಸ್ ಏನಿರುತ್ತೆ ಅದ್ರ ಮೇಲೆ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಹೇಳ್ದಂಗೆ ಒಂದು ತಿಮ್ರೋಡಿ ಅವ್ರನ್ನ ಈ ಸಂದರ್ಭದಲ್ಲಿ ಜಿಲ್ಲೆಯಿಂದ ಹೊರಗಟ್ಟಿರತಕ್ಕಂಥ ವಿಚಾರ, ಗಡೀಪಾರು ಅವ್ರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೋ ಅಥವಾ ಈ ಕೇಸಲ್ಲಿ ಇನ್ನೂ ಕೂಡ ಅವರು ಅಂದರೆ ಭಾಗವಹಿಕೆಯನ್ನು ತಪ್ಪಿಸ್ಲಿಕ್ಕೋ ಅಂತ ಗೊತ್ತಾಗ್ತಾ ಇಲ್ಲ. ಇನ್ಸ್ಟಿಗೇಟರ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ಈ ಕೇಸಲ್ಲಿ. ಯಾಕಂದ್ರೆ ವೈಶೆಟ್ಟಿ ತಿಮರೋಡಿ ನಾನು ಹೇಳ್ತೀನಿ, ನೀವು ಫ್ರಮ್ ದಿ ಬಿಗಿನಿಂಗ್ ಚಿನ್ನಯ್ಯ ಈಸ್ ಇನ್ ಟಚ್ ವಿತ್ ತಿಮ್ರೋಡಿ
ಕಂಟಿನ್ಯೂಸ್ಲಿ. ಮಟ್ಟಣ್ಣ ಮಟ್ಟಣ್ಣ, ಎವ್ರಿಬಡಿ. ಅಂಡ್ ಜಯಂತ್ ಆಲ್ಸೋ. And Timrodi is a person who can advise, direct, give idea to do something. ಓಕೆ. Okay. That part of conspiracy is a video what you see now. ಓಕೆ, ಕರೆಕ್ಟ್. ಸೊ ಅದನ್ನು ಏನು ಎಳೆಯಾಗಿ ಬಿಡ್ತಾ ಇದಾರಲ್ಲ, ಹೌದು ಇವನು ಬಂದು ಹೇಳಿದ್ದ ಅಂತ ಹೇಳ್ಬಿಟ್ಟು, ತಿಮ್ರೋಡಿ ಈಸ್ ಎ ಪೊಲೀಸ್ ಆಫೀಸರ್, ಸ್ಟೇಟ್ ಏಜೆನ್ಸಿ, ಐವನು ಅಲ್ಲ. ಅವ್ರ ಮೇಲೆ ಒಂದು 30 ಕೇಸಸ್ ಇದೆ, 32 ಕೇಸಸ್ ಇದೆ. ಅಂಥ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಒಬ್ಬ ವ್ಯಕ್ತಿ ನಾನು ಹಿಂಗೆ ಮಾಡಿದೆ ಅಂತ ಹೇಳಿದ್ರೆ ಇದರಲ್ಲಿ ಅವನ ಪಾತ್ರ ನಿಮಗೆ ಕಂಡುಬರ್ತಾ ಇಲ್ವಾ? ಇವಾಗ ನೀವು ಚಿನ್ನಯ್ಯನ ಅರೆಸ್ಟ್ ಮಾಡಿ ಕನ್ಫೆಷನ್ ಸ್ಟೇಟ್ಮೆಂಟ್ ತೊಗೊಂಡು ಇನ್ನೇನು ನೆಕ್ಸ್ಟ್ ನೀವು ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ನೀವು ಜಿಲ್ಲೆಯಿಂದ ಗಡಿಪಾರು ಮಾಡಿದ್ರೆ ನೀವು ಹೆಂಗೆ ಅರೆಸ್ಟ್ ಮಾಡ್ತೀರಿ? ಇನ್ವೆಸ್ಟಿಗೇಷನ್ ಹೋಯ್ತಲ್ಲ. ಓಕೆ. ಸೊ ನೌ ಆರ್ ಯು ಟ್ರೈಂಗ್ ಟು ಪ್ರೊಟೆಕ್ಟ್ ದಿ ತಿಮ್ರೋಡಿ ಆರ್ ಯು ವಾಂಟ್ ಟು ಎಂಡ್ ದಿಸ್ ಇನ್ವೆಸ್ಟಿಗೇಷನ್ ಹಿಯರ್ ಓನ್ಲಿ, ಇನ್ನು ದೊಡ್ಡದಾಗಬಾರ್ದು ಅಂತ ಹೇಳ್ಬಿಟ್ಟು. ಇದು ಒಂದು ಕತೆ. ನೆಕ್ಸ್ಟ್ ಕತೆಗೆ ಬರ್ತೀನಿ. ಇಲ್ಲ ಅಲ್ಲಿ 7 ಬುಡಗಳು ಸಿಕ್ಕಿದ್ದು, ಮೇಲ್ಗಡೆನೇ ಒದ್ದಾಡ್ತಾ ಇದ್ದು ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ಇವಾಗ ಪಿತೃಪಕ್ಷ ಬಂತು, ಏನಾದ್ರು ಬಂದಿದ್ವೋ ಏನೋ ಮೇಲ್ಗಡೆ, ಯಾರಾದರೂ ಪೂಜೆ ಮಾಡ್ತಾರೆ ನಮ್ಮ ಹಿರಿಯ ಮಕ್ಕಳು ಮೊಮ್ಮಕ್ಕಳು ಅಂತ ಹೇಳ್ಬಿಟ್ಟು. ಆದರೆ ನೀವು ಯಾವ ಸಂದರ್ಭದಲ್ಲಿ ಇಷ್ಟೊಂದು ಮೂಳೆಗಳು ಮೇಲ್ಭಾಗದಲ್ಲಿ ಸಿಗ್ಲಿಕ್ಕೆ ಚಾನ್ಸ್? ನೀವು 7 ಜನರ ಮೂಳೆ ಮೇಲ್ಭಾಗದಲ್ಲಿ ಸಿಗ್ಲಿಕ್ಕೆ, ಅದು ಪುರುಷರದ್ದು. ಸೊ ಇಲ್ಲ ಏನೋ ನಿಮಗೆ ಪ್ರಾಣಿ ಪಕ್ಷಿಗಳು ಅದನ್ನು ಹೂತಿರೋದನ್ನ ತೆಗೆದು ಮೇಲ್ಗಡೆ ತಂದಿರ್ತಕ್ಕಂಥದ್ದು, ಅಥವಾ ಪ್ರಾಣಿ ಪಕ್ಷಿಗಳು ಒಂದು ಪ್ರದೇಶದಿಂದ ಹೆರ್ಕೊಂಡು ಹಾರ್ಕೊಂಡು ಹೋಗ್ಬೇಕಾದ್ರೆ ಇನ್ನೊಂದು ಕಡೆ ಬಿದ್ದಿರ್ತಕ್ಕಂಥದ್ದು. ಸೊ ಈ ಥರ ಆಗಿರಬೇಕು. ಸೊ ಆಲ್ ಆಫ್ ಎ ಸಡನ್ ನೀವು ಅಲ್ಲಿ ಬಂದು ಬಿದ್ದಿದೆ ಅಂತ ಹೇಳಿದ್ರೆ, ನನಗೆ 7 ಸಿಕ್ಕಿದೆ ಅಂತ ಹೇಳಿದ್ರೆ, ಅದನ್ನು ಅಲ್ಲಿಗೆ ತಂದವ್ರು ಯಾರು ಹಾಕಿದ್ರು ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡೋದಕ್ಕಾಗಲ್ವ SIT ಅವರಿಗೆ? ಪಕ್ಷಿಗಳಿಂದ ಬಂತ ಅಥವಾ ಮಾನವರಿಂದ ಬಂತ ಆ ಜಾಗಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲ ಗುಡ್ಡ ಕುಸಿತ, ಇವಾಗ ನೋಡಿ ಗುಡ್ಡ ಕುಸಿತ ಆಗಿರಬಹುದಲ್ವಾ ಅಂತ. ಗುಡ್ಡ ಕುಸಿತ ಆಗಿ ಕುಸ್ತಿರ್ಬೇಕಲ್ಲ ಓಕೆ ಫಸ್ಟು. ಇನ್ನೊಂದು, ನಿಮಗೆ ಆ ಮೂಳೆನ ನಿಮಗೆ ಹೂತಿದ್ರೆ ಅಥವಾ ಅದ್ರ ನಿಮಗೆ ಅದೇ ಜಾಗದಲ್ಲಿರ್ತಕ್ಕಂಥ ಮಣ್ಣು ಅಲ್ಲಿದೆಯೋ ಅಥವಾ ಬೇರೆ ಜಾಗದ್ದು ನಿಮಗೆ ಇವನ್ FSL ಕೂಡಿಂದ ಮಣ್ಣು ಮೆತ್ಕೊಂಡಿದ್ರೆ ಅಲ್ಲಿ ಮಣ್ಣಾದು ಬೇರೆ ಕಡೆ ತರಿಸ್ಕೋಬಹುದು. ಓಕೆ. ಸೊ ಹಾಗಾಗಿ ಇವಾಗ ಏನು ಸಿಕ್ಕಿದೆ, ಮೇಲ್ಭಾಗದಲ್ಲಿ ಸಿಕ್ಕಿದೆ, 7 ಸಿಕ್ಕಿದೆ. ಹಾಗಾಗಿ ಏನು ಚಿನ್ನಯ್ಯ ಅಲಿಗೇಷನ್ ಮಾಡಿದ್ದ ಮೊದಲು ಅಂದೆ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿ ಇಲ್ಲಿ ಬಂದು ಹೂತಿದ್ದಾರೆ ಅಂತ ಹೇಳ್ಬಿಟ್ಟು, ಅದೆಲ್ಲ ಪುರುಷರದ್ದು, ಪ್ರೈಮ ಫೇಸಿ ಫಾಲ್ಸ್. ಎರಡನೇದು ಅದು ಎಳೆ ಮಕ್ಕಳದಲ್ಲ, ಅಂದರೆ ಮೈನರ್ದಂತೂ ಅಲ್ಲ. 12ರಿಂದ 14 ವರ್ಷನೋ 16 ವರ್ಷನೋ ಆ ಮಕ್ಕಳದಂತೂ ಸಾಧ್ಯನೇ ಇಲ್ಲ, ಅದು ಕೂಡ ಹೇಳುತ್ತೆ. ಎಲ್ಲ ಇನ್ವೆಸ್ಟಿಗೇಷನ್ನು ಅವ್ರು ಏನೇನು ಫೀಲ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಅಂದರೆ, ಇಲ್ಲ ನಾವು ಹೇಳಿದ ಸತ್ಯ ಅಂತ ನಾವು ಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಡೈರೆಕ್ಟಾಗಿ ಏನೇನು ಮಾಡ್ತಾ ಇದ್ದಾರಲ್ಲ, ಅದು ಈ ಚಿನ್ನಯ್ಯನ ಪ್ರತಿಯೊಂದು ಹೇಳಿಕೆಗೂ ಕೂಡ ಅದು ವಿರುದ್ಧವಾಗಿದೆ. ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಕೇಶವ್ ಅವರಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ಒಂದು ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೇಶವ್ ಅವರೀಗ ಇಡೀ ಕೇಸಲ್ಲಿ ಏನಾಗುತ್ತೆ, ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಫೈಟ್ ಮಾಡಿರಬಹುದು, ಒಟ್ಟಿಗೆ ಸೇರಿಕೊಂಡು ಇರಬಹುದು. ಒಟ್ಟಿಗೆ ಸೇರ್ಕೊಂಡು ಮಾಡಿದ ಆಚೆಗೆ ಅವರುಗಳ ವಿಚಾರಣೆ ಯಾವಾಗ ಶುರುವಾಯಿತೋ ಅವ್ರಿಗೆ ಒಂದು SITಯನ್ನು ಕನ್ವಿನ್ಸ್ ಮಾಡುವಂತಹ ಅಂಶಗಳು ಅವ್ರ ಬಳಿ ಇರಲಿಲ್ವೇನೋ, ಅಥವಾ ಸರಿಯಾಗಿ ಮಾತಾಡೋಕ್ಕಾಗಲಿಲ್ವೋ, ಕಾನೂನು ಸಲಹೆಗಳು ಸರಿಯಾಗಿ ಸಿಕ್ಕಲಿಲ್ವೋ, ಅಥವಾ ಅವರಲ್ಲಿ ಸತ್ಯವೇ ಇರಲಿಲ್ವೋ ನನಗೆ ಗೊತ್ತಿಲ್ಲ. ಸತ್ಯವೇ ಇರಲು ನನಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ. ಆದರೆ ದಿಕ್ಕಾಪಾಲಾಗಿ ಹರಿದು ಹಂಚಿ ಹೋಗ್ತಾ ಇದ್ದಾರೆ ಇದೀಗ. ಇದರ ಮಧ್ಯೆ ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಸರ್ಕಾರ ಮಾಡಿ ರಾಯಚೂರಿನ ಮಾನ್ವಿಗೆ ಹಾಕಬೇಕು ಅಂತ ಇದ್ದರೆ, ಇವರು ದಕ್ಷಿಣ ಕನ್ನಡದಿಂದನೇ ಗಡೀಪಾರಾಗಿ ಎಲ್ಲಿದ್ದಾರೆ ಗೊತ್ತಿಲ್ಲ, ತಲೆಮರೆಸ್ಕೊಂಡಿರೋದಂತೂ ಹೌದು. ನಮ್ಮ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ವಿರೋಧಿಗಳೇ ಇರಲಿ, ಅಲ್ಲೇನೋ ಸತ್ಯ ಹುಡುಕಬೇಕು ಅಂತಲೇ ಅವರಿರಲಿ, ಅವರು ಅದಕ್ಕೆ ತುಡಿತ ಇಟ್ಕೊಂಡು ಹೋರಾಟ ಮಾಡಿದವರೇ ಆಗಲಿ, ಈ ಥರ ಚಿಂದಿಯಾಗಿ ಎಲ್ಲೆಲ್ಲೋ ಹರಿದು ಹಂಚೋಗೋ ಬದಲಿಗೆ, ನಾನು ನಂಬ್ಕೊಂಡು ಸತ್ಯ ಇದು, ಇಂಥ ಒಂದು ಸ್ಟ್ರಾಂಗ್ ಸಾಕ್ಷಿ ನನ್ನ ಬಳಿ ಇದೆ, ಅದು ಹೋರಾಟ ಕಂಟಿನ್ಯೂ ಮಾಡಬೇಕಾಗಿತ್ತಲ್ಲ. ಈಗ ಪ್ರತಿ ದಿನಕ್ಕೆ ಒಂದು ತುಣುಕು ವಿಡಿಯೋ ತುಣುಕುಗಳು ಬರ್ತಾ ಹೋದಾಗ ಇದನ್ನು ಜಾರಿಯಲ್ಲಿಡೋದಾ? ಇಡೀ ವಿಷಯವನ್ನು ಒಂದು ಜೀವಂತವಾಗಿಡ್ತಕ್ಕಂಥ ಪ್ರಯತ್ನವನ್ನು ಈ ಸರಣಿ, ಈ ಧಾರಾವಾಹಿಯ ಮೂಲಕವಾಗಿ ಜೀವಂತವಾಗಿ ಇಡ್ತಾ ಇದ್ದಾರಾ ಅಂತ. ಸರ್, ತಮಗೆ ನೆನಪಿರ್ಬೋದು, ನಾವು ಏನು ಈ ಲೈವ್ಗೆ ಬರ್ತಾ ಇದ್ವಾ, ಆಗ ಒಂದು ಮಾತನ್ನು ವಸಂತ್ ಗಿಳಿಯಾರ್ ಅವರು ಹೇಳಿದ್ರು.
ಇವರಿಗೆ ಅಮೆರಿಕದಿಂದ ಬಂದರೂ ಕೂಡ ಸಮಾಧಾನ ಇಲ್ಲ. ಇವರು ಇದನ್ನು ಜೀವಂತವಾಗಿ ಇರಿಸ್ತಾ ಹೋಗ್ತಾರೆ. ಇವರಿಗೆ ಆ ಹುಡುಗಿಗೆ ನ್ಯಾಯ ಸಿಗುವಂಥದ್ದು ಬೇಕಿಲ್ಲ. ಇವರು ಒಟ್ಟಾಗಿ ಧರ್ಮಸ್ಥಳ ವಿರುದ್ಧ ಒಂದು ಷಡ್ಯಂತ್ರ ಮಾಡುವಂತಹ ಒಂದು ತಂಡ ಇದು. ಆ ಗ್ಯಾಂಗಿಗೆ ಯಾವುದು ನಾಳೆ ದೇವರು ಬಂದು ಹೇಳಿದ್ರು ಕೂಡ ಇವರು ಒಪ್ಪುವಂತವ್ರು ಅಲ್ಲ. ಇವರದ್ದು ಮೊಂಡುವಾದ ಏನು ಅಂತ ಹೇಳಿದ್ರೆ, ನಾವು ಮಾಡಿದ್ದೇ ಸರಿ, ನಮ್ಮದೇ ಸಂವಿಧಾನ, ನಮಗೆ ಈ ದೇಶದಲ್ಲಿ ನನ್ನನ್ನು ಬಂಧಿಸುವ ಜೈಲುಗಳೇ ಇಲ್ಲ ಅಂತ ಹೇಳಿದ್ರು. ನಾನು ಸತ್ಯವನ್ನೇ ಮಾತಾಡ್ತಿದ್ದೇನೆ, ನಾವು ಆಂಟಿಸಿಪೇಟರಿ ತೆಗೆಯುವುದಿಲ್ಲ ಅಂತ ಹೇಳಿದ್ರು. ಅವರ ನಾಯಕರು ಹೇಳ್ತಾ ಇದ್ದಾರೆ, ನಾವು ಯಾವತ್ತು ಒಟ್ಟಾಗಿದ್ದೇವೆ, ನಾವು ಎಲ್ಲ ಹೇಳುದು ಸತ್ಯ ಅಂತ ಹೇಳಿದ್ರು. ಒಂದು ಕಡೆ ಹೇಳ್ತಾರೆ ನಮಗೆ ಆ ವ್ಯಕ್ತಿಯ ಪರಿಚಯವಿಲ್ಲ ಅಂತ ಹೇಳ್ತಾರೆ. ನೋಡಿ, ಆ ವಿಡಿಯೋಗಳು ಬರ್ತಾ ಇದ್ದೇವಲ್ಲ, ಅದನ್ನು ಅವರೇ ಹೇಳ್ತಿದ್ದಾರೆ. ಇದು ಅವರ ಏನು ಗ್ಯಾಂಗಿನವರು ಹೇಳ್ತಿದ್ದಾರೆ 2023ರಲ್ಲಿ ಮಾಡಿದಂತು ಅಂತ ಹೇಳಿ. ಸೊ ಇದೆಲ್ಲ ಅವ್ರು ಏನು ಅಂತ ಹೇಳಿದ್ರೆ ಒಂದು ರೀತಿಯ ತಂತ್ರಗಾರಿಕೆಗೆ ಹೋದ್ರು. ಆದ್ರೆ ಅವರಿಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಇದರಲ್ಲಿ ಅವರಿಗೆ ತೊಂದರೆಗಳಾಗ್ತವೆ ಅಂತ ಹೇಳುವಂಥದ್ದು ಖಂಡಿತ ಅವರು ಮನಸ್ಸಿನಲ್ಲಿ ಊಹಿಸಿರ್ಲಿಕ್ಕೆ ಇಲ್ಲ. ಹಾಗಾಗಿ ಇಂತೆಲ್ಲ ತೊಂದರೆಗಳನ್ನು ಅವರು ಹೇಳ್ಕೊಂಡ್ರು. ಆಮೇಲೆ ಗಡೀಪಾರಿಗೆ ಸಂಬಂಧಪಟ್ಟಂತೆ ಸರ್, ಅದು ಏನು ಅಂತ ಹೇಳಿದ್ರೆ ಜೂನಿನಲ್ಲಿ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. 36 ಜನರಿಗೆ ದಕ್ಷಿಣ ಕನ್ನಡದಲ್ಲಿ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅವರಿಗೆ ಜೂನ್ನಲ್ಲಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಆದ್ರೆ ಏನಾಯ್ತು, ಈಗ ಆ ಜೂನ್ನಲ್ಲಿ ಪ್ರಕ್ರಿಯೆ ಸ್ಟಾರ್ಟ್ ಆದಾಗ ಇವರು ಅದಕ್ಕೆ ಹೈಕೋರ್ಟಿಗೆ ಹೋದ್ರು. ಹೈಕೋರ್ಟ್ನಲ್ಲಿ ಬಹುಶಃ ಅದು ಡಿಸ್ಮಿಸ್ ಆಯಿತು. ಆಮೇಲೆ ಮತ್ತೆ ಪುನಃ ಇವರು ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದಾಗ ಆ ಪ್ರಕ್ರಿಯೆಯನ್ನು ಮುಂದುವರಿಸಿದ್ರು. ಈಗ ಅದರೊಟ್ಟಿಗೆ ಒಂದು 4-5 ಕೇಸುಗಳು ಜಾಸ್ತಿ ಆದವು. ಅನಿವಾರ್ಯವಾಗಿ ಅವರು ಆರ್ಡರ್ ಮಾಡಬೇಕಾಯ್ತಾ ಏನು ಅಂತೇಳಿ ಗೊತ್ತಿಲ್ಲ AC ಅವರು. ಆದ್ರೆ ಅವರನ್ನು ಇದರಲ್ಲಿ ರಕ್ಷಣೆ ಮಾಡುವಂತದ್ದು ಏನು ಬರುದಿಲ್ಲ ಅಂತೇಳಿ ನನ್ನ ವೈಯಕ್ತಿಕ ಅನಿಸಿಕೆ. ಖಂಡಿತವಾಗಿ ಅಂತದ್ದಿದ್ರೆ ಆ ಆರ್ಡರ್ ಅನ್ನು ಕ್ಯಾನ್ಸಲ್ ಮಾಡಿ ಹೈಕೋರ್ಟ್ ನಲ್ಲಿ ನಮಗೆ ಗೊತ್ತಿರುವಷ್ಟು ನಾನು ಹೇಳ್ತಾ ಇದ್ದೀನಿ. ನಮ್ಗೆ ಗೊತ್ತಿರುವಷ್ಟು ವಿಚಾರದಲ್ಲಿ ಏನು ಅಂದ್ರೆ, ತಿಮ್ರೋಡಿ ಮನೆಗೆ ರೇಡ್ ಆಗಿದ್ದು ಹೌದು, ದಾಳಿ ಮಾಡಿದ್ರು, ಶಸ್ತ್ರಾಸ್ತ್ರ ಸಿಕ್ತು, ಅದಕ್ಕೆ ಸರಿಯಾದಂಥ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ನೋಟಿಸನ್ನು ಕೊಟ್ಟರು. ತಿಮ್ರೋಡಿಯಿಂದ ಎಕ್ಸ್ಪ್ಲನೇಷನ್ ಬಂದಿಲ್ಲ. ಇದು ಒಂದು. ಉಳಿದಂತೆ ಕೂಡ 31 ಕೇಸ್ ಇದೆ. ಆ ಒಂದು ಕೇಸಲ್ಲಿ ಇನ್ನೂ ಒಂದು 31 ಕೇಸ್ ಇದೆ. ಅದೆಲ್ಲ ಹಳೇವು ಅಂತ ಹೇಳಿ ಗಡೀಪಾರ್ಗೆ ಆದೇಶ ಮಾಡಿದ್ರು. ಅಷ್ಟೇ ಕೇಸ್ ಇರ್ತಕ್ಕಂಥ ಬೇರೆ ವ್ಯಕ್ತಿಗಳು ಅಲ್ಲಿದ್ದಾರೆ. ಅದಕ್ಕೆ ಯಾಕೆ ಅಷ್ಟೆಲ್ಲ ವರ್ಗೀಸ್ ಅವರು ಗಡೀಪಾರು ಮಾಡಲಿಲ್ಲ? ತಿಮ್ರೋಡಿ ಒಬ್ಬರನ್ನ ಮಾತ್ರ ಯಾಕೆ ಗಡೀಪಾರು ಮಾಡಿದ್ರು? ಇದೊಂದು ಭಾಗ. ಇಲ್ಲೆಲ್ಲೂ ಯಾವ ಒಂದು ವಿಚಾರ ಇಟ್ಕೊಂಡು ಚಿನ್ನಯ್ಯ, ಮಟ್ಟಣ್ಣನವರು, ಜಯಂತು, ಇನ್ನೊಂದು ಕಡೆ ವಿಠಲಗೌಡ ಈ ಹೋರಾಟವನ್ನು ಮಾಡ್ತಾ ಇದ್ದಾರಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ತಿಮ್ರೋಡಿಯನ್ನು ಗಡೀಪಾರು ಮಾಡ್ತಾ ಇದ್ದೀವಿ ಅಂತ ಹೇಳಿಲ್ಲ ಅವರು. ಈ ಕೇಸಲ್ಲಿ ತಿಮ್ರೋಡಿಯನ್ನು ಲಿಂಕ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. ತುಂಬ ಗಂಭೀರ ರೂಪದಲ್ಲಿ ಗಡೀಪಾರು ಮಾಡಿದ್ದು ಯಾಕೆ ಅಂತ ಪ್ರಶ್ನೆ. ಈಗ ಗಡಿಪಾರು ಮಾಡಿದ್ದಂದ್ರೆ ಅದರಲ್ಲಿ ಏನು ಅವರ 26 ಕೇಸುಗಳು ಮೊದಲಿದ್ದುವೋ ಅದರಲ್ಲಿ ಆಲ್ರೆಡಿ 10 ಕೇಸ್ನಲ್ಲಿ ಮಾತ್ರ ಜಡ್ಜ್ಮೆಂಟ್ ಬಂದಿದೆ. 16 ಕೇಸುಗಳು ಇನ್ನೂ ಕೂಡ ನಡೀತಾನೇ ಇದ್ದಾವೆ. ಅದರ ಒಟ್ಟಿಗೆ ಅವರು ಅಲ್ಲಲ್ಲಿ ಭಾಷಣಗಳನ್ನು ಮಾಡ್ತಾ ಹೇಳಿದ್ರು, ನನ್ನನ್ನು ಬಂಧಿಸುವಂತ ಜೈಲುಗಳೇ ಇಲ್ಲ, ನನ್ನನ್ನು ಒಂದು ವೇಳೆ ಬಂಧಿಸಿ ನೋಡಿ, ಇಲ್ಲಿ ಕರ್ನಾಟಕ ಹೊತ್ತಿ ಉರಿತದೆ, ನಿಮ್ಮ ಎದುರು ಲಕ್ಷಗಟ್ಟಲೆ ಜನರನ್ನು ನಾನು ತಂದು ನಿಲ್ಲಿಸ್ತೇನೆ, ಏನು ಮಾಡ್ತೀರಿ, ಪೊಲೀಸ್ ನನಗೆ ಕ್ಯಾರ್ ಇಲ್ಲ, ಪೊಲೀಸ್ ಅವರ ಮೇಲೆ ಆರೋಪ ಮಾಡಿದ್ರು, ಜಡ್ಜಿನ ಮೇಲೆ ಆರೋಪ ಮಾಡಿದ್ರು, ಎಲ್ಲಾ ರೀತಿಯಲ್ಲೂ ಇವರನ್ನು ಸಂವಿಧಾನದ ಮೇಲೆ ಕೂಡ ಆರೋಪ ಮಾಡಿದ್ರು, ಜಡ್ಜಿಗಳಿಗೆ ಬಯಲಿಕೆ ಶುರು ಮಾಡಿದ್ರು. ಇದೆಲ್ಲ ಗಂಭೀರ ಆರೋಪಗಳು ತಾನೆ. ಇದನ್ನು AC ಅವರು ಗಮನಿಸಿರ್ಬೋದು. ವಾದ ವಿವಾದಗಳಾದಾಗ ಈ ವಿಚಾರಗಳು ಅಲ್ಲಿ ಬಂದಿರಬಹುದು. ಹಾಗಾಗಿ ಅವರನ್ನು ಅದನ್ನು ಸೀರಿಯಸ್ ಆಗಿ, ಈ ವ್ಯಕ್ತಿ ರೌಡಿ ನೇಚರ್ ಅಂತ ಹೇಳೋದಕ್ಕೆ ಬೇರೆ ಏನು ಸಾಕ್ಷಿಗಳು ಬೇಡ ಸರ್, ಅವರ ಹೇಳಿಕೆಗಳೇ ಸಾಕು. ಅವರು ಸಾರ್ವಜನಿಕರಾಗಿ ಮಾತಾಡುವಂತ ರೀತಿಯನ್ನು ಸ್ವಲ್ಪ ಗಮನಿಸಿ. ಮೊನ್ನೆ ಅರೆಸ್ಟ್ ಮಾಡ್ತಾ ಹೋಗುವಾಗ ಅವರು ಏನು ಹೇಳಿದ್ರು, ನಿಮಗೆ ಇದು ಪೊಲೀಸ್ ಅವರಿಗೆ ಒಳ್ಳೇದಕ್ಕಲ್ಲ ನೋಡಿ, ನಿಮಗೆ ಇದರ ಪರಿಣಾಮವನ್ನು ನೀವು ಎದುರಿಸಬೇಕಾಗ್ತದೆ ಅಂತ ಹೇಳಿದ್ರು. ಹಾಗಾಗಿ ಅಂದ್ರೆ ಸರ್ಕಾರಕ್ಕೆ ಥ್ರೆಟ್ ಕೊಡುದು, ಪೊಲೀಸ್ ಅವರಿಗೆ ಥ್ರೆಟ್ ಕೊಡುದು, ನ್ಯಾಯಾಲಯಕ್ಕೆ ಥ್ರೆಟ್ ಕೊಡೋ ವ್ಯಕ್ತಿಯನ್ನು ಏನು ಮಾಡಬೇಕಿತ್ತು? ಅವರು ಸ್ವಲ್ಪ ಸಮಯ ಆದ್ರೂ ಹೊರಗಡೆ ಇರಲಿ ಅಂತ ಹೇಳುವಂತ ದೃಷ್ಟಿಯಲ್ಲಿ ಈ ಒಂದು ಸ್ಟೆಪ್ ಅನ್ನು ತಗೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಸರ್. ಲೋಕೇಶ್ವರ್ ಸರ್, ಈ ಕೇಸಲ್ಲಿ ಹೋರಾಟಗಾರರು ಅಥವಾ ಅವ್ರ ಕಡೆಯವರು, ಅವರ ಬೆಂಬಲಿಗರು ಒಂದು ಪ್ರಶ್ನೆ ಕೇಳ್ತಾರೆ, ಏನ್ರಿ ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರಿ, ಸಿಗ್ಲಿಲ್ವಾ? ಚಿನ್ನಯ್ಯ ಹೇಳಿದ 2 ಕಡೆಯಲ್ಲಿ ಸಿಕ್ಲಿಲ್ವಾ ಮೂಳೆಗಳು? ನಿಮ್ಮ ಕಣ್ಣಿಗೆ ಕಾಣಲಿಲ್ವಾ? ಅದು ಇದು ಒಂದು. ಇನ್ನೊಂದು ಕಡೆ ಈ 7 ಅಸ್ಥಿ ಪಂಜರಗಳು ಸಿಕ್ಕಿದೆ, ಇದು ನಿಮ್ಗೆ ಸಾಕಾಗಲ್ವಾ? ಇದು ಒಂದು. ಮಟ್ಟಣ್ಣನವರು ಖುದ್ದು ಸಂದರ್ಶನ ಮಾಡಿದಾಗ ಮಾತನಾಡಿದ್ದೇನು ಅಂತ ಹೇಳಿದ್ರೆ, 100 ಕಡೆ, ಅನೇಕ ಕಡೆಗಳಲ್ಲಿ ಪ್ರಕರಣ ಪತ್ತೆ ಆಗಿರುವುದಿಲ್ಲ, ಯಾವುದೋ ಹುಡುಗಿ ಕಾಣೆಯಾದಲು ಪತ್ತೆ ಆಗಿರುವುದಿಲ್ಲ, ಇನ್ಯಾವುದೋ UDR ಕೇಸ್ಗಳು ಎಲ್ಲ ಬರೆದು ಅವೆಲ್ಲ ಕೊಲೆಗಳೇ, ಅವೆಲ್ಲ ಇವರು ಮಾಡಿದಂಥ ಕೆಲಸಗಳೇ. ಯಾಕೆ B ರಿಪೋರ್ಟ್ ಹಾಕಿದ್ರು ಇಲ್ಲಿ? ಯಾಕೆ C ರಿಪೋರ್ಟ್ಗಳಾದವು? ಇವೆಲ್ಲವೂ ಕೂಡ ಇದೇ ನನ್ನ ಪ್ರಶ್ನೆ ಇದೇನೆ. ಇದಕ್ಕೆ ನಂಗೆ ನ್ಯಾಯ ಕೊಡಿ ಅಂತ ಕೇಳಿದಾಗ, ಈಗ ಎಲ್ಲರೂ ಒಂದು ದಿಕ್ಕಲ್ಲಿರೋದು ಹೌದು, ಈ 7 ಅಸ್ಥಿ ಪಂಜರ
ಜೊತೆಗೆ ಈಗ ಬರ್ತಿರ್ತಕ್ಕಂಥ ವಿಡಿಯೋಗಳು ಅಂದರೆ ಅವೆಲ್ಲ 2023 ರೆಕಾರ್ಡ್ ಆಗಿರ್ತಕ್ಕಂಥ ವಿಡಿಯೋಗಳಂತ ಗೊತ್ತಾಗಿದೆ. ಸೇಮು ಚಿನ್ನಯ್ಯ ಬಂದು ಆಚೆ ಏನು ಹೇಳಿದ್ರೋ ಅದನ್ನ ಇನ್ನೂ ಕೂಡ ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡಿರಬಹುದು ತಿಮ್ರೋಡಿಯ ಮುಂದೆ. ಅಲ್ಲಿತ್ತು, ಇಲ್ಲಿತ್ತು, 3 ಬಂಡೆ ಇತ್ತು, ತಿರುವಲ್ಲಿತ್ತು, ಸೇತುವೆ ಹತ್ರ ಇತ್ತು, ನಾನೇ ಹೂತ್ಬಿಟ್ಟೆ, ಯಾವುದೋ ಹೆಣ್ಣು ಮಗಳು ಮುಖದ ಮೇಲೆ ಪೇಪರ್ ಹಾಕಿ ಆ್ಯಸಿಡ್ ಹಾಕಿ ಸುಟ್ಟಾಕ್ಬಿಟ್ಟಿದ್ರು, ಆ ಒಂದು ಬಾಡಿ ನಾನು ನೋಡಿದೆ, ಎಲ್ಲ ಬೆತ್ತಲೆ ಆಗಿತ್ತು. ಇದೆಲ್ಲ ವಿಚಾರಗಳಿದೆಯಲ್ಲ, ಏನು ಸೂಚಿಸ್ತಾ ಇದೆ ಇದು ಅಂತ? ನೋಡಿ, ಇಷ್ಟೊಂದು ವಿಚಾರ ಆಚೆ ಬಂದು ನಾವ್ ಇನ್ನೂ ಇದೊಂದು ಪಿತೂರಿ ಅನ್ನೋದನ್ನ ಅರ್ಥ ಮಾಡ್ಕೊಂತಿದ್ರೆ ಕಷ್ಟ ಆಗುತ್ತೆ. ಓಕೆ. ಯಾಕೆಂದ್ರೆ 7 ಹೆಣಗಳ ಒಂದು ಮೂಳೆಗಳು ಒಂದೇ ಜಾಗದಲ್ಲಿ, ಅದು ಎಲ್ಲ ಗಂಡಸರದೆ. ಅಲ್ಲಿ ನೇತಾಕೊಂಡಿರೋದು ಸೀರೆ, ಪಟ್ಟೆ, ಇನ್ನು ಏನೇನೋ ಅದು ಸಿಕ್ಕಿದೆ. ಇದು ವಿಠಲ್ ಗೌಡನ್ಗೆ ಮಾತ್ರ ಕಾಣುತ್ತೆ. ಅದಕ್ಕೆ ಮೊದಲು ಇವನಿಗೆ ಚಿನ್ನಯ್ಯನಿಗೆ ಕಂಡಿಲ್ಲ. ಚಿನ್ನಯ್ಯನೇ ತಾನೆ ಉಳಿರೋದೆಲ್ಲ, ಚಿನ್ನಯ್ಯನೇ ತೋರಿಸ್ಬೇಕಿತ್ತಲ್ವ. ಆಗಿದ್ರೆ ವಿಠಲ್ ಗೌಡನ್ಗೆ ಏನ್ ಗೊತ್ತಲ್ಲಿರೋದು ಅಂದ್ರೆ ಇವರು ಬುರುಡೆ ತಂದು ಕೊಟ್ಟಿದ್ದೆ ವಿಠಲ್ ಗೌಡ ಅಂತ ಒಂದು ಮಾಹಿತಿ, ಚಿನ್ನಯ್ಯನ್ಗೆ ಬುರುಡೆ ಕೊಟ್ಟಿದ್ದೆ ವಿಠಲ್ ಗೌಡ ಅಂತ ಒಂದು ಮಾಹಿತಿ ಇದೆ. ಯು ಆರ್ ರೈಟ್. ಅದೇ ಅಲ್ಲಿಗೆ ಬರ್ತೀನಿ. ವಿಠಲ್ ಗೌಡನೇ ಅವ್ರಿಗೆ ತಂದು ಕೊಟ್ಟಿದ್ದು ಅಂದ್ಮೇಲೆ ಅಲ್ಲಿ ಜೋಡ್ಸೋಕ್ಕೋ ವಿಠಲ್ ಗೌಡನೇ ಯಾವ್ದೋ ತಂದು ಮೇಲ್ಗಡೆ ಎಲ್ಲ ಇಟ್ಟು ನಾಳೆ ಎವಿಡೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಯಾಕೆ ಮಾಡಿರ್ಬಾರ್ದು ಅನ್ನೋದು ಒಂದು ವಿಚಾರ ಇದೆಯಲ್ಲ ಅಲ್ಲಿ. ಇನ್ನೊಂದೇನು ಕ್ವಶನ್ ಮಾಡಿಲ್ವಲ್ಲ ವಿಠಲ್ ಗೌಡನ್ನ. ಏಕ್ದಮ್ ಸೀದಾ ಅಲ್ಲಿ ಕರ್ಕೊಂಡು ಹೋಗ್ತಾನಲ್ಲ ಅವನು. ಹೆಂಗೆ ಅಷ್ಟು ಧೈರ್ಯವಾಗಿ ಅದನ್ನ ಮೊದ್ಲೇ ಹೇಳ್ಬೋದಿತ್ತಲ್ಲ. ಚಿನ್ನಯ್ಯನಿಗೆ ಮೊದ್ಲು ಅವನೇ ಹೇಳ್ಬೋದಿತ್ತಲ್ಲ, ನನಗೂ ಗೊತ್ತಿದೆ ಬರ್ರಿ ತೋರಿಸ್ತೀನಿ ಅಂತ. ಈಗ ಯಾವಾಗ ಚಿನ್ನಯ್ಯಂದು ವಿಚಾರಗಳು ಫೇಲ್ ಆಯ್ತು ಅವಾಗ ವಿಠಲ್ ಗೌಡ ಈಚೆ ಬರ್ತಾನೆ, ಅಲ್ಲಿದೆ ತೋರಿಸ್ತೀನಿ ಅಂತ ಹೇಳಿ. ಅಂದ್ರೆ ಅರ್ಥ ಏನು, ಇವರು ಎಲ್ಲದಕ್ಕೂ ಒಂದು ಪ್ಲಾನ್ ಮಾಡಿದ್ದಾರೆ. ಎ ಪ್ಲಾನ್, ಬಿ ಪ್ಲಾನ್ ಅಂತ. ಎ ಫೇಲ್ ಆದ್ರೆ ಬಿ ಮಾಡೋದು ಅಂತ, ಅಂದ್ರೆ ಪಿತೂರಿ. ಸಿಂಪಲ್ ಲಾಜಿಕ್ ಇದು. ಮತ್ತೆ ಈಗಾಗಲೇ ಅವ್ರು ಹೇಳಿರೋದೆಲ್ಲ ಹೆಣ್ಣು ಮಕ್ಳು, ಚಿಕ್ಕ ಮಕ್ಳು ಅಂತ. ಒಂದೇ ಒಂದು ಯಾವ್ದಕ್ಕೂ ಟ್ಯಾಲಿ ಆಗಿಲ್ಲ. ಮತ್ತೆ ಆ ಮೂಳೆ ಅಲ್ಲೇದು ಅಲ್ಲೋ ಇನ್ನೊಂದು FS ಕಳಿಸಿದ್ದಾರೆ. ಅದು ಇವತ್ತು ನಾಳೆ ರಿಸಲ್ಟ್ ಬರುತ್ತೆ, ಗೊತ್ತಾಗುತ್ತೆ. ಆದ್ರೆ ಪ್ರೈಮಫಸಿ ಫೇಲ್ ಆಗೋಯ್ತು ಅವ್ರದ್ದು. ಅವ್ ಯಾವ ಹೆಣ್ಣಿಗೆ ಸಂಬಂಧಪಟ್ಟ ಮೂಳೆಗಳಲ್ಲ ಅಂತ ಹೇಳಿ. ಸೊ ಇದಕ್ಕಿಂತ ಅವರು ಪಿತೂರಿ ಮಾಡಿದ್ದಾರೆ. ಮತ್ತೆ ಇದ್ರಲ್ಲೆಲ್ಲ ದೊಡ್ಡದೊಂದು ಜಾಲ ಹರಡ್ಕೊಂಡು ಆ ವ್ಯವಸ್ಥೆಯಲ್ಲಿ ಇದು ಜೀವಂತವಾಗಿರ್ಬೇಕು ಅಂತ ಮಾಡೋ ಪ್ರಯತ್ನ ಆಗಿದೆ ಅಂತ ಹೇಳೋದಕ್ಕೆ ಇದಕ್ಕಿಂತ ಏನ್ ಬೇಕಿಲ್ಲ. ಆದ್ರೂ ನಮ್ಮ ಅಧಿಕಾರಿಗಳಲ್ಲಿ ನಾನ್ ಕಾಣ್ತಾ ಇರೋದು ಏನು ಅಂದ್ರೆ, SIT ಫಾರ್ಮ್ ಆಗಿದ್ 2 ದಿವಸಕ್ಕೆ ನೀವು ಗುಂಡಿ ತೆಗಿಯೋ ಕೆಲಸನ ಫಾಸ್ಟ್ ಆಗಿ ಮಾಡತ್ರ ಅವರು. ಈಗ ಅದು ಫೇಲ್ ಆಗಿ ಅದು ಮತ್ತೆ ಅವ್ನ ನಿಜಾಂಶ ಒಪ್ಕೊಂಡು, ಇಲ್ಲ ಇದೆಲ್ಲ ಹಿಂಗ್ ಮಾಡಿದ್ರು, ನನಗೆ ದುಡ್ಡು ಕೊಟ್ರು, ಎಲ್ಲ ಮಾಡ್ಸಿದ್ರು, ಈ ತರ ಆಗಿದೆ ಅಂತ ಒಂದ್ ಕಡೆ ವಿಚಾರ ಬರುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ಬೇಕಾದಷ್ಟು ಎವಿಡೆನ್ಸ್ ಈಗ ಆಲ್ರೆಡಿ ಸಿಕ್ಕು ಇದೆ. ಮತ್ತೆ ಅವನ ಹೆಂಡತಿ ಸಹ ಸ್ವತಃ ಅವಳೇ ಎಲ್ಲಾ ವಿಚಾರನು ಬಾಯ್ಬಿಟ್ಟು ಹೇಳ್ಕೊಂಡಿದ್ದಾಳೆ. ಇದೆಲ್ಲದ ಹಿನ್ನೆಲೆಯನ್ನು ನಾವು ತಗೊಂಡಾಗ ಇವರ ಸೂತ್ರಧಾರಿಗಳು ಯಾರು ಈಗ ಅಲ್ಲಿ ಮೇಲೆ ಕಾಣಿಸ್ತಾ ಇದ್ದಾರೆ, ಅದು ಮಹೇಶ್ ಶೆಟ್ಟಿ ಇರ್ಬೋದು, ಗಿರೀಶ್ ಮಟ್ಟಣ್ಣವ್ರು ಇರ್ಬೋದು, ವಿಠಲ್ ಗೌಡ ಇರ್ಬೋದು, ಜಯಂತ್ ಶೆಟ್ಟಿ, ಇವ್ರ ಮೇಲೆ ಯಾಕೆ ಸರ್ವೈಲೆನ್ಸ್ ಇಡ್ಲಿಲ್ಲ? ಇವರು ಎಸ್ಕೇಪ್ ಆಗ್ಬೋದು. ನಾಳೆ ಇದು ತುಂಬಾ ಏನೋ ತುಂಬಾ ಇಂಪಾರ್ಟೆಂಟ್ ಇಶ್ಯೂ ಇದು. ಅವ್ರು ನಾಳೆ ತಪ್ಪಿಸ್ಕೊಂಡ್ರೆ ನಾಳೆ ನಮ್ಗೆ ತೊಂದರೆ ಆಗುತ್ತೆ. ಕರೆದ ವಿಚಾರಣೆಗೆ ಬರ್ಬೇಕಪ್ಪ, ನಾಳೆ ಬೆಳಗ್ಗೆ 10 ಗಂಟೆಗೆ ಅಂದ್ರೆ ಎಲ್ಲಾ ಟೈಮು ಬಂದಿದ್ದಾರೆ ಅವರು. ಅದೆಲ್ಲ ಸರಿ ಇವ್ರೆ. ಆದ್ರೆ ಸಮಸ್ಯೆ ಏನು ಅಂದ್ರೆ, ನಮ್ಮ ಕೆಲ್ಸ ಅವರು ಯಾವುದೇ ಕಾರಣಕ್ಕೂ ನಾಳೆ ಸಂದರ್ಭ ಬಂದಾಗ ತಪ್ಪಿಸ್ಕೊಂಡು ಹೋಗ್ದಂಗೆ ಸರ್ವೈಲೆನ್ಸ್ ಅಲ್ಲಿ ಇರ್ಬೇಕಾಗುತ್ತೆ. ಈ ಗಡೀಪಾರೆ ಮಾಡಿದಾರಲ್ಲ, ಈಗ ಸರ್ವೈಲೆನ್ಸ್ ಮಾಡ್ಬೇಕಾಗಿದ್ದವರು ತಲೆ ಮರೆಸ್ಕೊಂಡು ಯಾವ್ದೋ ರಾಯಚೂರ್ಗೆ ಹೋಗ್ಬಿಡಪ್ಪ ನೀನು ಅಂತ ಗಡೀಪಾರೆ ಮಾಡಿಬಿಟ್ಟಿದ್ದಾರೆ. ಅಲ್ಲ, ಗಡೀಪಾರ್ ಅನ್ನೋದೆಲ್ಲ ಪ್ರಿವೆಂಟಿವ್ ಮೆಷರ್ಸ್. ಅದೆಲ್ಲ ನೋಡಿ, ನಮ್ಮಲ್ಲಿ ಪ್ರಿವೆಂಟಿವ್ ಮೆಷರ್ ಅಲ್ಲಿ ಅದು ಒಂದಷ್ಟೇನೆ. 107 ಹಾಕ್ತಿವಿ, 110 ಹಾಕ್ತಿವಿ. ಅದು ಇಲ್ಲ ಅಂದ್ರೆ ರೌಡಿ ಶೀಟ್ ಓಪನ್ ಮಾಡಿ ಎದುರಿಸ್ತೀವಿ. ಅದು ಇಲ್ಲ ಅಂದ್ರೆ ಒಂದಷ್ಟು ದಿವಸ ಆಚೆ ಇಟ್ಟು ಅವನಿಗೆ ಒಂದು ಪ್ರಿವೆಂಟಿವ್ ಮೆಷರ್ಸ್ ಇದೆಲ್ಲ. ಅವ್ನ್ ಮತ್ತೆ ಇನ್ನೇನಾದ್ರೂ ಅಲ್ಲಿ ಪ್ರಾಬ್ಲಮ್ಗಳನ್ನ ಹುಟ್ಟಾಕ್ಬಾರ್ದು. ಈಗ ಒಂದಾದ್ಮೇಲೆ ಒಂದ್ ಶುರು ಮಾಡಿದಾನೆ. ಇಷ್ಟ ದಿವಸ ಇಲ್ಲದ ವಿಡಿಯೋ ಈಗ ಬಿಡಕ್ ಶುರು ಮಾಡಿದಾನೆ. ಈ ತರ ಅವನು ಕಂಟಿನ್ಯೂಷನ್ ಮಾಡಕ್ಕೆ ಅವಕಾಶ ಆಗದಂಗೆ ದೂರ ಇಡಬೇಕು ಅನ್ನೋ ಉದ್ದೇಶಕ್ಕೆ ಮಾಡಕ್ ಹೊರಟಿರೋದು ಇದು. ಅವನ ಬಗ್ಗೆ ಇನ್ನೂ ಎವಿಡೆನ್ಸಸ್ ನಲ್ಲಿ ನೋಡಿ, ಅವನು ವೆಪನ್ ಸಿಕ್ತಲ್ಲ, ವೆಪನ್ ಸಿಕ್ದಲ್ಲಿ ಅವ್ನ ಅರೆಸ್ಟ್ ಮಾಡ್ಬೋದಿತ್ತು ಇವ್ರು. ಅಲ್ಲೇನು ಅವ್ನು ನೋಟಿಸ್ ಕೊಟ್ಟು ಕಾರಣ ಕೇಳೋ ಅವಶ್ಯಕತೆ ಏನಿಲ್ಲ. ಅವ್ನು ಲೈಸೆನ್ಸ್ ತೋರ್ಸೋದಿಲ್ಲ ಅಂದ್ರೆ ಅರೆಸ್ಟ್ ಅವನು. ಆಮೇಲೆ ಅವನು ತೋರ್ಸಿ ಅವ್ನು ಏನಾದ್ರು ಬೇಕಾದ್ರೆ ಮಾಡ್ಕೋಬಹುದಿತ್ತು. ಇವತ್ತವರೆಗೂ ಅದು ವಿಚಾರಣೆ ಆಗಿಲ್ವಲ್ಲ. ಮತ್ತೆ ನಾನು ಹೇಳಿದ್ನಲ್ಲ, ಇವನೊಬ್ಬ
ಪರಿಶಿಷ್ಟ ಜಾತಿಯ ವ್ಯಕ್ತಿ ಅವನು ಚಿನ್ನಯ್ಯ. ಅವನಿಗೆ ಆಗಿರೋ ವಿಚಾರನೆಲ್ಲ ಹೇಳಿದ್ದಾನೆ, ನನ್ ಕೂಡ ಹಾಕಿದ್ರು, ಹೊಡೆದ್ರು, ಬಡಿದ್ರು ಎಲ್ಲ ಅಂತ. ಯಾಕೆ ಅದಕ್ಕೆ ಒಂದು ಆ ಕ್ರಮ, ಒಂದು ಸಪರೇಟ್ FIR ಆಗಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬಾರ್ದಿತ್ತು? ಓಕೆ, ಅದು ಆಗಿಲ್ಲ. ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈ ಡಿಫೇಮಿಂಗ್ ಅಂತ ಒಂದು ವಿಚಾರ ಇದೆ ದಿಲೀಪ್ ಕುಮಾರ್ ಅವರೇ. ಒಂದು ವಿಚಾರದ ಬಗ್ಗೆ ಅಪಪ್ರಚಾರ ಮಾಡುವುದು, ಅವ್ರ ವಿರುದ್ಧಕ್ಕೆ ತಂತ್ರ ಮಾಡೋದು, ಷಡ್ಯಂತ್ರ ಮಾಡೋದು, ಅದು ಬಿಸ್ನೆಸ್ಸಲ್ಲೂ ಮಾಡ್ತಾರೆ ಕೆಲವರು. ಡಿಫೇಮ್ ಮಾಡಿಬಿಡೋದು. ಒಂದೇ ಕಡೆ ಇಬ್ಬರು ಬಿಸ್ನೆಸ್ ಮಾಡಿರ್ತಾರೆ, ಒಬ್ಬ ಬಂದುಬಿಟ್ಟು ಬಿಸ್ನೆಸ್ಸಲ್ಲಿ ಹಿಂಗೆ ಲಾಭ ಜಾಸ್ತಿ ಬಂದುಬಿಡ್ತು ಅಂತಾನೆ ಇನ್ಯಾರೋ ಮೋಸ ಮಾಡಿರ್ತಾನೆ, ಇನ್ನೊಬ್ಬ ಜೆನ್ಯೂನ ಕೆಲಸ ಮಾಡ್ತಿರ್ತಾನೆ. ಜೆನ್ಯೂನ ಕೆಲಸ ಮಾಡೋ ವ್ಯಕ್ತಿ ವಿರುದ್ಧವಾಗಿ ನಾನು ಪಾರ್ಟ್ನರ್ಶಿಪಿಂದ ಆಚೆ ಹೋಗ್ತೀನಿ ಅಂತೇಳಿ ಒಬ್ಬ ಏನು ಮಾಡಿಬಿಡ್ತಾನೆ, ಅವನಲ್ಲಿ ಅಪಪ್ರಚಾರ, ಅವನಿಗೆ ಬಂದು ಆರ್ಡ್ರ್ ಕೊಡಬೇಡಿ, ನಂದೇ ಇದೆಲ್ಲ, ಸಂಸ್ಥೆ ನಾನೇ ಕಟ್ಟಿದ್ದು, ಏನೇನೋ ಹೇಳ್ಕೊಂಡು ಡಿಫೇಮ್ ಮಾಡ್ತಾರೆ. ಇಲ್ಲಿಯೂ ಈ ಡಿಫೇಮ್ ಜಾರಿಯಲ್ಲಿದೆಯಾ? ನಾವು ಹೇಳೋದು, ನಿಮ್ಮ ಬಳಿ ಏನೇ ಇದ್ದರೂ SIT ಕನ್ವಿನ್ಸ್ ಮಾಡಿ, ಕೋರ್ಟ್ಗೆ ಕನ್ವಿನ್ಸ್ ಮಾಡಿ, ಥ್ರೂ ಸಾಕ್ಷಿ ಕನ್ವಿನ್ಸ್ ಮಾಡಿ. ಮೋರೋವರ್ ಈ ಕೇಸಲ್ಲಿ ಏನಾಗ್ತಿದೆ ಅಂದರೆ, ಯಾವುದು ನಮಗೆ ಈ ತನಿಖೆಯ 60 ಭಾಗ ಅಂತೂ ಸಾರ್ವಜನಿಕರಿಗೆ ಮುಕ್ತವಾಗಿದೆ. ಇದು ಥ್ರೂ ಮೀಡಿಯಾ ಥ್ರೂ ಮುಕ್ತವಾಗಿದೆ, ಕ್ಯಾಮ್ರಾ ಥ್ರೂ ಮುಕ್ತವಾಗಿದೆ. ಪೊಲೀಸರು ಬರ್ತಾರೆ, ಚಿನ್ನೈನ ಕರ್ಕೊಂಬರ್ತಾಯಿದ್ರು, ಗುಂಡಿ ಅಗಿಸ್ತಾಯಿದ್ರು, ಗುಂಡಿಗಳ ಬಗ್ಗೆ ಪಕ್ಕದಲ್ಲಿ ಮಾರ್ಕ್ ಮಾಡ್ತಿದ್ರು, ನಂಬರ್ ಹೇಳ್ತಿದ್ರು. ಇದೆಲ್ಲ ಜಗಜ್ಜಾಹೀರು. ಏನಾನ ಎಫೆಕ್ಟಿವ್ ಎನಿಸುವಂತಹದ್ದು ನಮಗೆ ಸಿಕ್ಕಿದ್ದಿದ್ರೆ ಕನ್ವಿನ್ಸ್ ಆಗಬಹುದಾಗಿ. 2 ಸಿಕ್ತಲ್ರಿ, ಅದೊಂದಿದೆ. 7 ಬಾಡಿ ಬಗ್ಗೆ ಒಂದು ಜನ ಮಾತಾಡ್ತಾರೆ. ಈ ಡಿಫೇಮಿಂಗ್ ಪಾರ್ಟ್ ಏನು? ಆಯಿತು, ತನಿಖೆ ಮಾಡಿದ್ದೀರಾ, ಚಿನ್ನಯ್ಯ ತಿಮ್ರೋಡಿ ಮುಂದೆ ಆದರೂ ಕತೆ ಹೇಳಿರಲಿ, ಕೋರ್ಟ್ ಮುಂದೆ ಬಂದಾದರೂ ಕತೆ ಹೇಳಿರಲಿ, 183 ಸ್ಟೇಟ್ಮೆಂಟ್ ಆದರೂ ದಾಖಲು ಮಾಡಿರಲಿ, ಮ್ಯಾಜಿಸ್ಟ್ರೇಟ್ ಮುಂದೆ ಬಂದಾದರೂ ಹೇಳಿರಲಿ. ಇದೆಲ್ಲ ಆದಮೇಲೆ ಈಗ ವಿಡಿಯೋಗಳು ಒಂದೊಂದಾಗಿ ಬಿಡುಗಡೆ ಆಗ್ತಾ ಇದೆ. ಚಿನ್ನಯ್ಯನ ಅಕೌಂಟ್ಗೆ 3.5 ಲಕ್ಷ ಬಂದುಬಿಟ್ರೆ, ಇಡೀ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಯಾರ ಅಕೌಂಟ್ಗೂ 1 ಲಕ್ಷ, 2 ಲಕ್ಷ, 3 ಲಕ್ಷ ಹಣ ಬಂದುಬಿಟ್ರೆ ಅದು ಸಂಚಿನ ಒಂದು ಭಾಗ ಅಂತ ಕನ್ಸಿಡರ್ ಆಗುತ್ತಾ, ಆಗಬೇಕಾ ಅಂತ? ಇದು ಒಂದೇ ಅಲ್ಲ, ನಾನು ಹೇಳ್ತೀನಿ. ಯಾವಾಗ ಸೌಜನ್ಯ ಕೊಲೆ ಪ್ರಕರಣ ಬೆಳಕಿಗೆ ಬಂತು, ಆ ಸಂದರ್ಭದಿಂದಲೇ ಒಂದು ಸಂಸ್ಥೆಯ ವಿರುದ್ಧ ಅಲಿಗೇಷನ್ ಶುರು ಮಾಡಿದರು. ಇದು ಯಾವಾಗ ಶುರು ಆಯಿತು ಅಂತ ಹೇಳ್ತೇನೆ. ಆ ಕೇಸಿನಲ್ಲಿ ತನಿಖೆಯಾಗಿ ಚಾರ್ಜ್ ಶೀಟ್ ಆಯಿತು, ಆರೋಪ ಸಾಬೀತಾಗಿಲ್ಲ ಅಂತ ಹೇಳ್ಬಿಟ್ಟು ಆತನನ್ನು ಅಕ್ವಿಟೆಡ್ ಮಾಡ್ತಾರೆ. ಅಂದರೆ ಕೋರ್ಟು ಏನು ತೀರ್ಮಾನ ಕೊಡಬೇಕಾದ್ರೆ ಸಾಕ್ಷ್ಯಾಧಾರದ ಕೊರತೆ, ಇವನು ಆರೋಪಿ ಅಲ್ವೇ ಅಲ್ಲ, ಇವನು ಮಾಡೇ ಇಲ್ಲ ಅಂತಲ್ಲ, ನನ್ನ ಹತ್ರ ಪ್ರೂಫ್ ಇಲ್ಲ. ಸೊ ಅವ್ರನ್ನ ನಾನು ಶಿಕ್ಷೆಗೆ ಒಳಪಡಿಸುವಷ್ಟು ನನ್ನ ಹತ್ರ ಇವಾಗ ಪುರಾವೆಗಳಿಲ್ಲ. ಹಾಗಾಗಿ ಅವ್ರನ್ನ ನಾನು ಬೆನಿಫಿಟ್ ಆಫ್ ಡೌಟ್ ಮೇಲೆ ನಾನು ಅವ್ರನ್ನ ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಅಕ್ವಿಟಲ್ ಮಾಡುತ್ತೆ. ಸೊ ಅದಕ್ಕೂ ಪೂರ್ವದಲ್ಲಿ ಒಂದು ಗುಂಪು ಅಥವಾ ಒಂದು ತಂಡ ಏನು ಶುರು ಮಾಡಿತ್ತು, ನಾನು ಇದೇ ವಿಚಾರ ಹಿಡ್ಕೊಂಡು ಒಂದು ಸಂಸ್ಥೆಯನ್ನು ನಾನು ಒಂದು ಹೆಸರನ್ನ, ಕೆಟ್ಟ ಹೆಸರು ತರಬೇಕು ಅಂತ ಹೇಳ್ಬಿಟ್ಟು ಆ ಸಕ್ರಿಯ ಏನು ಕಾರ್ಯ ನಡೀತಾ ಇತ್ತಲ್ಲ, ಅದು ಒಳಗಡೆ ನಡೀತಾ ಇತ್ತು. ಈ ಸೌಜನ್ಯ ಪ್ರಕರಣ ಅಕ್ವಿಟಲ್ ಆಗಿ ಎಂಡ್ ಆಯಿತು, ಮತ್ತು ಹೈಕೋರ್ಟಿಗೆ ಅಪೀಲ್ ಹಾಕಬೇಕು ಅಂತೆಲ್ಲ ಬಂತು. ಇದೇ ಸಂದರ್ಭದಲ್ಲಿ ಈ ವಿಚಾರಗಳು ಬಂದಿರ್ತದೆ. ಅಂದರೆ ಫಸ್ಟು ಶುರುವಾಗಿದ್ದು ಸೌಜನ್ಯದಿಂದ, ಅದಾದ ಮೇಲೆ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡಿ ಈ ರೀತಿ ಹೇಳು ಅಂತ ಹೇಳಿ, ಅಂದರೆ ಅದೇ ಇನ್ಸ್ಟಿಟ್ಯೂಷನ್ ಮೇಲೆ ಓಕೆ, ಫಸ್ಟು ಒಂದು ಕೊಲೆ ಪ್ರಕರಣವನ್ನು ಉಪಯೋಗಿಸ್ಕೊಂಡು ಒಂದು ಸಂಸ್ಥೆಯ ವಿರುದ್ಧ ಆವರಣ ಮಾಡಿದ್ರು. ಅದಾದ ಮೇಲೆ ಅದು ಯಾವಾಗ ಆಗ್ನಿಲ್ವೋ, ಓಕೆ, ಅವರಿಂದ ಯಾವಾಗ ಅದನ್ನು ಬಲವಾಗಿ ಸಮರ್ಥನೆ ಮಾಡಲಿಕ್ಕೆ ಯಾವುದೋ ಪುರಾವೆ ಇಲ್ಲ ಅಂತ ಹೇಳ್ತು. ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದು, ಇದು ಪ್ರೀ ಪ್ಲ್ಯಾನ್ ಮಾಡಿರ್ತಕ್ಕಂಥ ಒಂದು ಕಾನ್ಸ್ಪಿರಸಿ ಇದು. ಓಕೆ, ಸೊ ನಾನು 3.5 ಲಕ್ಷ ಬಗ್ಗೆ ಹೇಳ್ತೀನಿ. ಅಂದರೆ ಅವರು 3 ಲಕ್ಷ ಬಂದಿದೆ ಅಂತ ಹೇಳ್ಬಿಟ್ಟು, ಅದು ಅವರಿಗೆ 3 ಲಕ್ಷಕ್ಕಲ್ಲ, ಈ ತಂಡದಲ್ಲಿ ಯಾರ್ಯಾರು ಇದ್ದಾರೆ ಓಕೆ, ಅವ್ರದ್ದು ಎಲ್ರದ್ದು ನೀವು ಅಕೌಂಟ್ ನೀವು ವೆರಿಫೈ ಮಾಡಿ ಎಲ್ಲಿಂದ ಹಣ ಬಂದಿದೆ, ಇನ್ಕ್ಲೂಡಿಂಗ್ ದಿ ಯೂಟ್ಯೂಬರ್ಸ್. ಓಕೆ, ಆಯಿತಾ? ಈ ಎಸ್ಪೆಷಲಿ ಈ ದೂರಿಗೆ ಸಂಬಂಧಪಟ್ಟಂತೆ, ಈ ಕೆಲಸಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿಂದ ಅವರಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಐ ಡೋಂಟ್ ಸೇ ಪರ್ಟಿಕ್ಯುಲರ್ಲಿ ಓನ್ಲಿ 3.5 lakhs ಅಂತ ಹೇಳ್ಬಿಟ್ಟು, ಕ್ಯಾಶ್ ಮುಖಾಂತರ ಬಂದಿರ್ಬೋದು ಲಕ್ಷಾನುಗಟ್ಟಲೆ. ಸೊ ನಾವು ಅದನ್ನು ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ, ಅದು ತನಿಖೆಯಲ್ಲಿ ಬರಬೇಕು. ಸೊ ಅದು ಆ ಕಾನ್ಸ್ಪಿರಸಿ ಅಲ್ಲಿ ಹುಟ್ಟಿದ್ದು ಇನ್ನೂ ಮುಂದುವರಿತಾನೆ ಇದೆ. ಅಂದರೆ ಒಂದು ಇವಾಗ ಏನು ಸಿಗಾಕೊಂಡಿದ್ದಾರೆ ಚಿನ್ನೈನ ಮುಖಾಂತರ, ಇದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು, ಇಲ್ಲ ಅದನ್ನು ನಂಬಿಸುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲ ಇದನ್ನು ನೀವು ನಂಬಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಪೂರಕವಾದ ಸಾಕ್ಷಿಗಳು ಸಿಗೋ ಥರ ಇವರ ಬುಡೆ ಎಲ್ಲ ತಂದ್ಬಿಟ್ಟು ಹಾಕ್ಬಿಟ್ಟು ಇವಾಗ 7 ಬುಡೆ ಸಿಕ್ಕಿರೋ ಥರ ಏನು ಸೃಷ್ಟಿ ಮಾಡ್ತೀರ ಅಂತಂದರೆ, ನಮ್ಮ ಈ ವಸ್ತು ಏನಿದೆ, ಮೊದಲು ನಾವು
ಒಂದು ಸಂಸ್ಥೆ ವಿರುದ್ಧ ಅಥವಾ ಸಂಸ್ಥೆಗೆ ಸಂಬಂಧಪಟ್ಟಂಥ ವ್ಯಕ್ತಿಯ ವಿರುದ್ಧ ಆರೋಪ ಮಾಡಿದ್ವಿ, ಅದು ಕೂಡ ಆಗಲಿಲ್ಲ. ಇವಾಗ ಬುರುಡೆ ತಂದು ಆರೋಪ ಮಾಡಿದ್ವಿ, ಅದು ಕೂಡ ಸಾಬೀತಾಗಲಿಲ್ಲ. ಚಿನ್ನಯ್ಯ ಕನ್ಫೆಷನ್ ಮಾಡ್ತಾನೆ, ಸೊ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಇದಾದರೂ ಆಗಿಲ್ಲ. ಆದರೂ ಜನ ಇವಾಗ ಅಷ್ಟು ಬೇಗ ಅದನ್ನ ನಂಬಿಡ್ತಾರಲ್ಲ, ಅಯ್ಯೋ ಇನ್ನೂ ಅವ್ರದ್ದು ಯಾವಾಗ ಚಾಲ್ತಿಯಲ್ಲಿ ಇಡಬೇಕು ಅಂತ. ಇವಾಗ ಏನಾಗುತ್ತೆ, ಒಂದು ಸಂಸ್ಥೆ ವಿರುದ್ಧ ಇದು ಅಪಪ್ರಚಾರ ಅಂತ ಆದಾಗ ಅದ್ರ ಮೇಲೆ ಗೌರವ ಭಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ. ಸೊ ಎಲ್ಲ ಜನಗಳಿಗೂ ಗೌರವ ಭಕ್ತಿ ಜಾಸ್ತಿ ಆದಾಗ ಇನ್ನು ಅದನ್ನು ಕೂಡ ಯಾವ ಥರ ಜೀವಂತವಾಗಿಡಬೇಕು ಅಂತ ಮುಂದುವರೆದ ಭಾಗನೇ ಇದು ತಲೆಬುಡೆ 7 ತಲೆಬುಡೆ ಭಾಗ ಇದು. ಥ್ಯಾಂಕ್ ಯು ದಿಲೀಪ್ ಅವರೇ, ಥ್ಯಾಂಕ್ ಯು ಕೇಶವ್ ಅವರೇ, ಥ್ಯಾಂಕ್ ಯು ಲೋಕೇಶ್ವರ್ ಸರ್. ಈ ಇಡೀ ಕೇಸಲ್ಲಿ ಚಿನ್ನಯ್ಯ ತಿಮರೋಡಿ ಮನೇಲಾದರೂ ಕೂತ್ಕೊಂಡು ಹೇಳಿರಲಿ, ತಲೆ ಬುರುಡೆ ತೊಗೊಂಡು ಬಂದು ಯಾವುದೋ ಅಡ್ವೊಕೇಟ್ ಆಫೀಸಲ್ಲಾದರೂ ಕೂತಿರಲಿ, ಡೆಲ್ಲಿವರೆಗೂ ಬುರುಡೆನ ಕ್ಯಾರಿ ಮಾಡ್ಕೊಂಡಾದರೂ ಹೋಗಿರಲಿ, ವಿಚಾರ ಏನು, ನಮಗೆ ನ್ಯಾಯ ಸಿಗಬೇಕು ಅಂತ, ನ್ಯಾಯ ಸಿಗಬೇಕು, ನಾವೇ ನಂಬ್ಕೊಂಡ್ಬಿಟ್ಟಿದ್ದೀವಿ ಅಂತ. ಇದು ನ್ಯಾಯದ ವಿಚಾರದ ಹೋರಾಟವೇ ಆಗಿದ್ದರೆ, ಷಡ್ಯಂತ್ರ ಆಗಿದ್ದರೆ ಈ ವಿಡಿಯೋ ರಿಲೀಸ್ಗಳು ಯಾಕೆ ಆಗ್ತಾ ಇವೆ? ಇದೊಂದು ಭಾಗ. ಮೂಳೆಗಳು ಸಿಕ್ತಲ್ರಿ, ನೀವು ಹೇಳ್ಬಿಡ್ತೀರಾ, ನೀವೇನು ನ್ಯಾಯಾಧೀಶರ ನೀವು? ಈಗ ಬಂಗ್ಲಾಗುಡ್ಡದಲ್ಲಿ ಸಿಕ್ಕಿರೋದೆಲ್ಲ ಯಾರೋ ತಂದು ಹಾಕಿರೋದು ನೀವು ಹೆಂಗೆ ಹೇಳ್ತೀರಿ? ಇರ್ಬೋದು. FSL ಬರೋದಿಗೆ ನಾವು ವೆಯ್ಟ್ ಮಾಡೋಣ. ಆ ಒಂದು ರಿಪೋರ್ಟ್ ಬರಲಿ ನಮ್ಮ ಮುಂದೆ. ಯಾರಿಗೂ ಕಾಣದೇ ಇದ್ದದ್ದು ವಿಠಲಗೌಡನ ಬಳಿನೇ ಈ ಮಾಹಿತಿ ಇದ್ದಾಗ ಚಿನ್ನಯ್ಯ, ವಿಠಲಗೌಡ ಅಥವಾ ತಿಮರೋಡಿ ಇವರೆಲ್ಲ ಮಾತಾಡ್ಕೊಂಡಿದ್ದೆ ನಿಜ ಆದರೆ ಚಿನ್ನಯ್ಯ ಅವತ್ತೇ ಬಂಗ್ಲೆಗೂಡ ತೋರಿಸಬಹುದಾಗಿತ್ತಲ್ವೇ? ಅಥವಾ ಹೇಗಿದ್ರೂ ಒಂದು ಅನ್ವೇಷಣೆ ನಡೀತಾ ಇದೆ ಇಲ್ಲಿ. ಯಾಕಂದರೆ SIT ಎಲ್ರಿಗೂ ಮುಕ್ತವಾಗಿತ್ತು. ಯಾರೇ ಬಂದು ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ ಅಂತ ಹೇಳಿದ್ರೆ ನಾವು ನಿಮ್ಮನ್ನು ಕರಿತೀವಿ, ವಿಚಾರಣೆ ಮಾಡ್ತೀವಿ, ನಮಗೆ ಸಹಕರಿಸಿ ಅಂತಲೇ ಹೇಳಿದರು. ವಿಠಲಗೌಡ ಅವತ್ತು ಯಾಕೆ ಬರಲಿಲ್ಲ? ಚಿನ್ನಯ್ಯ ಒಳಗಡೆ ಹೋಗಿ ಚಿನ್ನಯ್ಯ ಅಳುತ್ತಾ ಚೀರಾಡ್ತಾ ಒಂಥರ ಸಂಗಡ ತೋಡ್ಕೊಳ್ತಾ ಇರ್ತಕ್ಕಂಥ ಹೊತ್ತಲ್ಲಿ ವಿಠಲಗೌಡ ಎಂಟ್ರಿ. ಇದರ ಮಧ್ಯೆ ಅಲ್ಲಿ ಲೋಕೇಶ್ವರ್ ಸರ್ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು, ಪ್ರಿವೆಂಟಿವ್ ಮೆಷರ್ ಯಾಕಾಗಿರಬಾರ್ದಿದು? ಈ ಮನುಷ್ಯನನ್ನು ಬೆಳ್ತಂಗಡಿಯಲ್ಲೋ ದಕ್ಷಿಣ ಕನ್ನಡದಲ್ಲೋ ಇಟ್ಕೊಂಡ್ರೆ ಡೇಂಜರಸ್ ಅನ್ನೋ ಕಾರಣಕ್ಕೇ ಹಳೆ ಕೇಸ್ ಇಟ್ಕೊಂಡು ಆಚೆ ಕಳಿಸಿರಬಹುದಲ್ವೇ ಅಂತ ಹೇಳಿ. ಇದರ ಮಧ್ಯೆ ಡಿಫೇಮ್ ಇದೆಯಲ್ಲ, ಚಿನ್ನಯ್ಯ ಅವತ್ತು ಹೇಳಿದ್ದು ಅದೇ, ಈಗ ಇಲ್ಲಿ ತಿಮರೋಡಿ ಮುಂದೆ ಹೇಳ್ತಿರೋದು ಅದೇ ಅಂತ ಆದಮೇಲೆ ಅದನ್ನೇ ಮತ್ತೆ ಹೇಳಿ, ಆ ಜಾಗ ಬೇಕಾದ್ರೆ ತೋರಿಸ್ಲಿ. ಅವತ್ತು ತೋರಿಸ್ಬಾರ್ದು ಅಂತ ಯಾರು ಹೇಳಿರಲಿಲ್ವಲ್ಲ, ವಿತ್ ಫುಲ್ ಪ್ರೊಟೆಕ್ಷನ್ನು, Z+ ಸೆಕ್ಯೂರಿಟಿ ಥರ ಕಾಣಿಸ್ತಾ ಇತ್ತು, ಹೇಳಬಹುದಾಗಿತ್ತಲ್ವೇ? ಈಗ ಈ ಥರದ ವಿಡಿಯೋಗಳಿಗೆ ಬೆಲೆ ಇದೆಯಾ? ಇಫ್ ಇಟ್ ಈಸ್ ಡಿಫೇಮಿಂಗ್ ಆ್ಯಕ್ಟ್, ಅದು ಸರಿಯಲ್ಲ. ಅದಿದ್ದರೆ ನೀವು ಬರದೇ ಕೊಡಿ, ತೋರಿಸಿ, ಇವತ್ತಿಗೂ ತೋರಿಸ್ತೀವಿ ಅಂತ ಹೇಳಿ ಅಗದ್ಕೊಂಡು ತೊಗೊಂಡು ಬನ್ನಿ, ಪ್ರೂವ್ ಮಾಡಿ. ಅದು ಬಿಟ್ಟುಬಿಟ್ರೆ ಇದು ಒಂದು ರೀತಿಯಲ್ಲಿ ಒಣ ಪ್ರತಿಷ್ಠೆಗೋ ಏನೋ ನಾನು ಪ್ರೂವ್ ಮಾಡಬೇಕು ಅನ್ನೋ ಜಿದ್ದಿಗೆ ಬಿದ್ದಂತೆನೋ, ಅಥವಾ ಇದನ್ನು ಜೀವಂತವಾಗಿಡಬೇಕು ಇಶ್ಯೂನೋ ಅಂತನೋ ಒಂದು ಪ್ರಯತ್ನ ಆಗಿಬಿಡುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.